के ख्वाब में तेरे हम है पूरे दिल के साथ, दिल के साथ, हाँ दिल के साथ। अरे नहीं है दुनिया, नहीं है खुशियाँ, नहीं नहीं तेरी बुनियाद। जहाँ चले तू एक कदम चले दो कदम हम तेरे साथ, हाँ तेरे साथ, हाँ तेरे साथ, हाँ तेरे साथ। तेरी मंजिल के है हम सफर, हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। अनगिनत सपने आशाएं बिन बंदिश बिन सीमाएं, चाहे जो हालात बने हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। और तेरी उम्मीद, और तेरी उम्मीद, तेरी उम्मीद से बढ़कर हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। दिल से दिल का बंधन है, ताल से ताल का संगम है। जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है। जुनून से बढ़कर मोदी केयर है, सपनों से बढ़कर मोदी केयर है। परवानों से बढ़कर हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಸೊ ಹೇಗಿದ್ದೀರಾ ಎಲ್ರು? ಐ ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂಡ್ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಎಸ್, ನಾನು ಬಲ್ಕಿಸ್ಸಾರ, ರೀಜನಲ್ ಟ್ರೈನರ್ ಫಾರ್ ಸೌತ್, ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ಇವತ್ತಿನ ಆಜಾದಿ ಕಿ ಪಾಠಶಾಲಾ ಸೆಷನ್ ಅಲ್ಲಿ. ಸೊ ಈ ಆಜಾದಿ ಕಿ ಪಾಠಶಾಲಾ ಸೆಷನ್ ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸೊ ಎವ್ರಿ ಡೇ ನಾವು ಒನ್ ಆರ್ ದಿ ಅದರ್ ಪ್ರೋಗ್ರಾಮ್ಸ್ ಅನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಪ್ರತಿ ಟ್ಯೂಸ್ಡೇ, ಮಂಗಳವಾರ ನಾವು ಮಾಡೋದು ಬ್ಯೂಟಿ ರಿಲೇಟೆಡ್ ಸೆಷನ್ಸ್ ಅನ್ನು. ಸೊ ಬ್ಯೂಟಿ ರಿಲೇಟೆಡ್ ಸೆಷನ್ ಅಲ್ಲಿ ನಮ್ಮ ಇವತ್ತಿನ ಟುಡೇಸ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಏಜ್ ರಿಡಿಫೈನಿಂಗ್ ರೇಂಜ್ ಆಫ್ ಟ್ರೈನಿಂಗ್ ಪ್ರೊಡಕ್ಟ್ಸ್ ಟು ಟ್ರೈನಿಂಗ್. ಸೊ ಏಜ್ ರಿಡಿಫೈನಿಂಗ್ ರೇಂಜ್ ಪ್ರಾಡಕ್ಟ್ಸ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ, ಸೊ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಈ ಪ್ರಾಡಕ್ಟ್ ರಿಸಲ್ಟ್ಸ್ ಇದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾರ್ಯಾರು ಗೊತ್ತಿಲ್ಲ, ಸೊ ಮತ್ತೊಮ್ಮೆ ನಾವು ರೀಕಾಲ್ ಮಾಡೋಣ, ರಿಫ್ರೆಶ್ಮೆಂಟ್ ಮಾಡ್ಕೋಣ. ಅದೇ ತರಹ ಯಾವ ತರ ಬೆನಿಫಿಟ್ಸ್ ತಗೋಬಹುದು, ಈ ಪ್ರಾಡಕ್ಟ್ ಅಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯಾವ ತರ ಇದೆ, ಸೊ ಇಂಟರ್ನ್ಯಾಷನಲ್ ಕ್ವಾಲಿಟಿ ಗ್ರೇಡೆಡ್ ಇದೆನಾ, ಯಾವ ತರಹ ಇದೆ, ಸೊ ಸ್ವಲ್ಪ ಪ್ರೀಮಿಯಂ ರೇಂಜ್ ಅಂತಾನು ನಾವು ಇದಕ್ಕೆ ಹೇಳ್ತಾ ಇದೀವಿ. ಸೊ ಯಾವ ತರ ನಮ್ಮ ಸ್ಕಿನ್ ಮೇಲೆ ಇದು ಬೆನಿಫಿಟ್ ಅನ್ನು ಪ್ರೊವೈಡ್ ಮಾಡುತ್ತೆ, ಯಾವ ಏಜ್ ಆದ್ಮೇಲೆ ನಾವು ಈ ಪ್ರಾಡಕ್ಟ್ಸ್ ಅನ್ನು ಸ್ಟಾರ್ಟ್ ಮಾಡಬಹುದು ಅಪ್ಲೈ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಎಷ್ಟು ಜನ ನ್ಯೂ ಕಮರ್ಸ್ ಬಂದಿದ್ದೀರಾ ಅವರೆಲ್ಲರಿಗೂ ಕೂಡ ವೆಲ್ಕಮ್ ನಮ್ಮ ಇವತ್ತಿನ ಆಜಾದಿ ಕಿ ಪಾಠಶಾಲಾ ಬ್ಯೂಟಿ ರಿಲೇಟೆಡ್ ಟಾಪಿಕ್ ಸೆಷನ್ ಅಲ್ಲಿ. ಸೊ ಸ್ಕ್ರೀನ್ ಅನ್ನು ಶೇರ್ ಮಾಡಕ್ಕೆ ನಾನ್ ರೆಡಿ ಇದ್ದೀನಿ. ಸೊ ನೀವು ಎಲ್ಲರೂ ರೆಡಿ ಇದ್ರೆ ಎಸ್ ಅಂತ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ಯಾರ ನಮ್ಮ ಲೈವ್ ಸೆಷನ್ ಅಲ್ಲಿ ಜಾಯ್ನ್ ಆಗಿದ್ದೀರಾ, ಸೊ ಅವರೆಲ್ಲರಿಗೂ ಕೂಡ ವೆಲ್ಕಮ್ ನನ್ನ ಕಡೆಯಿಂದ. ಸ್ಕ್ರೀನ್ ಅನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ, ಎಸ್ ಅಂತ ನೀವು ಹಾಕಬಹುದು ನೀವೆಲ್ಲರೂ ರೆಡಿ ಇರುವಾಗ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಎಸ್ ಅಂತ ಹಾಕಿದೀರಾ, ಸೊ ಎಲ್ಲರಿಗೆ ಧನ್ಯವಾದ. ಅಂಡ್ ಅಗೇನ್ ಎಸ್, ವೆಲ್ಕಮ್ ಟು ಅರ್ಬನ್ ಕಲರ್ ಲಂಡನ್ ಏಜ್ ರಿಡಿಫೈನಿಂಗ್ ಸ್ಕಿನ್ ಕೇರ್ ಸೆಷನ್. ಸೊ ಏಜ್ ರಿಡಿಫೈನಿಂಗ್ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಗೋಸ್ಕರ ಫಸ್ಟ್ ಕ್ವಶನ್, ಎಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಈ ಪ್ರಾಡಕ್ಟ್ಸ್ ರೇಂಜ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ? ಸೊ ಮೆನ್ಷನ್ ಮಾಡಿದ್ರೆ ಸೊ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಅಥವಾ ಇನ್ನು ಯಾರ್ಯಾರು ಟ್ರೈ ಮಾಡಿಲ್ಲ ಅವ್ರಿಗೆ ಕೂಡ ಈ ಪ್ರಾಡಕ್ಟ್ ಯಾವ ತರ ಬೆನಿಫಿಟ್ಸ್ ನಿಮ್ಗೆ ಆಗಿದೆ ಅಂತ ಶೇರ್ ಮಾಡಿದ್ರೆ ಅವ್ರಿಗೆ ಕೂಡ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಷ್ಟ್ ಜನ ಯೂಸ್ ಮಾಡ್ತಾ ಇದ್ದೀರಾ? ಕಲ್ಪನಾ ಅವರೇ ಯೂಸ್ ಮಾಡ್ತಾ ಇದ್ದೀರಾ? ಸದಾನಂದ್ ಅವರೇ ಯೂಸ್ ಮಾಡ್ತಾ ಇದ್ದೀರಾ? ಎಸ್, ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ ರವಿ ಅವರು ಮೆನ್ಷನ್ ಮಾಡಿದ್ದಾರೆ ಎಸ್ ವಿ ಆರ್ ಯೂಸಿಂಗ್ ಅಂತ. ಓಕೆ, ಸೊ ಯಾವ ತರ ಬೆನಿಫಿಟ್ ಸಿಗ್ತಾ ಇದೆ ನಿಮ್ಗೆ ರವಿ ಅವರೇ ಮೆನ್ಷನ್ ಮಾಡಬಹುದು. ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಥವಾ 2 days ಒನ್ಸ್ 3 days ಒನ್ಸ್ ವಾರಕ್ಕೊಮ್ಮೆ ಯೂಸ್ ಮಾಡ್ತಾ ಇದ್ದೀರಾ? ಪದ್ಮಾ ಅವರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡಿದೀರಾ, ಕಲ್ಪನಾ ಅವರು ಕೂಡ. ಓಕೆ,
ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇದ್ದೀರಾ? ಓಕೆ, ಸೂಪರ್ ಅಂತ ಬರಿತಾ ಇದ್ದೀರಾ. ಓಕೆ, ಅನಿತಾ ಅವರು ಕೂಡ ಎಸ್ ಐ ಆಲ್ಸೋ ಯೂಸಿಂಗ್ ಅಂತ ಬರಿತಾ ಇದ್ದೀರಾ. ಓಕೆ, ಸೊ ಮಹೇಂದ್ರ ವಿಘ್ನೇಶ್ ಅವರಿಗೆ ಕೂಡ ಸೂಪರ್. ಓಕೆ, ಸೊ ಐ ಥಿಂಕ್ ಮ್ಯಾಕ್ಸಿಮಮ್ ಜನ ಇನ್ನ ಟ್ರೈ ಮಾಡಿಲ್ಲ ಅಂತ ಅನ್ಸ್ತಾ ಇದೆ, ಯಾಕಂದ್ರೆ ಕೆಲವೊಂದೇ ಮಾತ್ರ ನನ್ನ ಹತ್ರ ಆನ್ಸರ್ ಬರ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನ ಸ್ವಲ್ಪ ಜನ ಟ್ರೈ ಮಾಡಿಲ್ಲ ಅಂತ ಅನ್ಸ್ತಾ ಇದೆ. ಸೊ ಯಾರ್ಯಾರು ಟ್ರೈ ಮಾಡಿಲ್ಲ ಅವರು ಕೂಡ ಬರೀಬಹುದು, ನಾವು ಇನ್ನ ಟ್ರೈ ಮಾಡಿಲ್ಲ ಅಂತ. ಸೊ ಇನ್ನು ಮುಂದೆ ಅಟ್ಲೀಸ್ಟ್ ನೀವು ಟ್ರೈ ಮಾಡಬಹುದು, ಯಾಕಂದ್ರೆ ಇದು ಒನ್ ಆಫ್ ದ ಏನಪ್ಪಾ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್. ಇದು ರಿಸಲ್ಟ್ ಕೊಡುವಂತಹ ಪ್ರಾಡಕ್ಟ್ ಇರುತ್ತೆ ನಿಮ್ಮ ಸ್ಕಿನ್ ನಲ್ಲಿ. ಸ್ಪೆಷಲಿ ನಮ್ಮ ಸ್ಕಿನ್ ಯಾವ ತರ ಸ್ಟ್ರಕ್ಚರ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಾವು ತಗೊಳ್ಳೋಣ ಈ ಪ್ರಾಡಕ್ಟ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ತಗೊಳಕ್ಕಿಂತ ಮುಂಚೆ. ಕರೆಕ್ಟ್ ಅಲ್ವಾ? ಯಾವ ತರ ನಮ್ಮ ಸ್ಕಿನ್ ಇರುತ್ತೆ, ಸೊ ಯಾವ ತರ ನಮ್ಮ ಸ್ಕಿನ್ ನಲ್ಲಿ ಏಜ್ ರಿಡಿಫೈನಿಂಗ್ ಅಂತ ನಾವು ಹೇಳ್ತಾ ಇದೀವಿ. ಏಜಿಂಗ್ ಯಾವ ತರ ಆಗುತ್ತೆ, ಯಾವ ತರ ಹೆಲ್ದಿ ಸ್ಕಿನ್ ಇರುತ್ತೆ ಅಂತ ಯಾವಾಗ್ಲೂ ನಾವು ತಿಳ್ಕೊಂಡ್ರೆ ಸ್ವಲ್ಪ ನಮ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ಅದಕ್ಕಾಗಿ ಈ ಸ್ಕ್ರೀನ್ ನಲ್ಲಿ ನೀವು ನೋಡಬಹುದು ನಮ್ಮ ಯಾವ ತರ ಹೆಲ್ದಿ ಸ್ಕಿನ್ ಇರುತ್ತೆ. ಹೆಲ್ದಿ ಸ್ಕಿನ್ ಅಂತ ಹೇಳಿದ ತಕ್ಷಣ ಎಂಗೇಜ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಟೀನೇಜ್ ಏಜ್ ಅಲ್ಲಿ ನಮ್ಮ ಸ್ಕಿನ್ ಯಾವ ತರ ಇರುತ್ತೆ, ಯಾಕಂದ್ರೆ ಈ ಪರ್ಟಿಕ್ಯುಲರ್ ಏಜ್ ಅಲ್ಲಿ ನಮ್ಮ ಸ್ಕಿನ್ ನಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ನಮ್ಮ ಎಪಿಡರ್ಮಿಸ್ ಲೇಯರ್ ಹೆಲ್ದಿ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ನಮ್ಮ ಸ್ವೆಟ್ ಇದ್ರಿಂದ ನೈಸ್ ಆಗಿ ಏನಪ್ಪಾ ಅಂದ್ರೆ ಹೈಡ್ರೇಷನ್ ಇರಬಹುದು, ಮಾಯಿಶ್ಚರೈಸೇಷನ್ ಇರಬಹುದು, ಸ್ವೆಟ್ ಗ್ಲ್ಯಾಂಡ್ಸ್ ಇಂದ ಲಾಟ್ ಆಫ್ ಸ್ವೆಟ್ ಪ್ರೊಡಕ್ಷನ್ ಇರಬಹುದು, ಅಥವಾ ತುಂಬಾ ಚೆನ್ನಾಗಿ ಕೊಲಾಜನ್ ಪ್ರೊಡಕ್ಷನ್ ಇರಬಹುದು, ಎಲಾಸ್ಟಿನ್ ಪ್ರೊಡಕ್ಷನ್ ಇರಬಹುದು. ಸೊ ಇದೆಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಹೆಲ್ದಿಯರ್ ಲುಕಿಂಗ್ ಸ್ಕಿನ್ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಈ ತರ ಕಾಣಿಸುತ್ತೆ ನಮ್ಮ ರೆಗ್ಯುಲರ್ ಹೆಲ್ದಿ ಸ್ಕಿನ್ ಟೀನೇಜ್ ಏಜ್ ಅಲ್ಲಿ ಇರುವಾಗ. ಸೊ ಯಾವ ತರಪ್ಪ ಈ ಸ್ಕಿನ್ ಸ್ಟ್ರಕ್ಚರ್ ಸ್ವಲ್ಪ ಟೆಕ್ನಿಕಲ್ ಇದೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾಗ ಡೆಫಿನೆಟ್ ಆಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ. ಸೊ ಸ್ವಲ್ಪ ನಮ್ಮ ಏನಪ್ಪಾ ಅಂದ್ರೆ ಎಕ್ಸ್ಟರ್ನಲ್ ನಮ್ಗೆ ಏನ್ ಕಾಣಿಸ್ತಾ ಇದೆ ಸ್ಕಿನ್, ಎಕ್ಸ್ಟರ್ನಲ್ಲಿ ನಮ್ಗೆ ಏನ್ ಟಚ್ ಅಂಡ್ ಫೀಲ್ ಆಗ್ತಾ ಇದೆ, ಸೊ ಅದಕ್ಕೆ ನಾವು ಎಪಿಡರ್ಮೀಸ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ ಬರ್ಕೊಳ್ಳಿ ಇದನ್ನು, ಎಪಿಡರ್ಮೀಸ್ ಲೇಯರ್ ಆಫ್ ಸ್ಕಿನ್ ಅಂತ ಹೇಳ್ತೀವಿ. ಟಚ್ ಅಂಡ್ ಫೀಲ್ ಆಗ್ತಾ ಇದೆ ನಮ್ಮ ಸ್ಕಿನ್ ಮೇಲೆ, ಸೊ ಪೇನ್ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ. ಸೊ ಎಲ್ಲ ನಮ್ಗೆ ಎಲ್ಲಿ ಆಗೋದು, ಸ್ಪೆಷಲಿ ಎಪಿಡರ್ಮಿಸ್ ಲೇಯರ್ ಅಲ್ಲಿ. ಸೊ ಎಪಿಡರ್ಮಿಸ್ ಲೇಯರ್ ಅಲ್ಲಿ ನಮ್ಮ ಸ್ಕಿನ್ ಸೆಲ್ಸ್ ಅರೇಂಜ್ಮೆಂಟ್ ನೀವು ನೋಡ್ತಾ ಇದ್ದೀರಾ. ಎಂಗರ್ ಸೆಲ್ಸ್ ಅಲ್ಲಿ, ಎಂಗರ್ ಸ್ಕಿನ್ ಅಲ್ಲಿ ಯಾವ ತರ ಇರುತ್ತಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಈ ತರ ಸ್ಟಾಕ್ಸ್ ನೈಸ್ ಆಗಿ ಸ್ಟಾಕಿಂಗ್ ಅಲ್ಲಿ ಇರುತ್ತೆ. ಸೊ ಯಾವ ತರದ ಗ್ಯಾಪ್ಸ್ ಇರಲ್ಲ, ತುಂಬಾ ಚೆನ್ನಾಗಿ ಹೆಲ್ದಿ ವೇನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಸೊ ಬನ್ನಿ ಮಾತಾಡೋಣ ನಮ್ಮ ಸೆಕೆಂಡ್ ಲೇಯರ್ ಆಫ್ ಸ್ಕಿನ್ ಬಗ್ಗೆ. ಸೊ ಸೆಕೆಂಡ್ ಲೇಯರ್ ಆಫ್ ಸ್ಕಿನ್ ಎಲ್ಲಿ ಇರುತ್ತೆ, ಸೊ ಎಪಿಡರ್ಮಿ ಲೇಯರ್ ಆದ್ಮೇಲೆ ಸೊ ಸೆಕೆಂಡ್ ಲೇಯರ್ ಬಿಲೋ ಇರುತ್ತೆ, ಒಳಗಡೆ ಇರುತ್ತೆ. ಸೊ ಅದಕ್ಕೆ ನಾವು ಏನ್ ಹೇಳ್ತೀವಿ, ಡರ್ಮೀಸ್ ಲೇಯರ್ ಅಂತ ಹೇಳ್ತೀವಿ. ಸೊ ಈ ಡರ್ಮೀಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಥ್ರೆಡ್ ತರ ಏನಪ್ಪಾ ಇದು ಲೈನ್ಸ್ ಅಂದ್ರೆ ಗ್ರೀನ್ ನೋಡ್ತಾ ಇರೋದು, ನೀವು ಬ್ರೌನ್ ಕಲರ್ ನೋಡ್ತಾ ಇರೋದು ಏನಪ್ಪಾ ಇದು ಅಂದ್ರೆ ಕೊಲಾಜನ್ ಏನ್ ಎಲಾಸ್ಟಿನ್ ಅಂತ ಹೇಳ್ತೀವಿ. ಕೊಲಾಜನ್ ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತೀವಿ. ಎಲಾಸ್ಟಿನ್ ಕೂಡ ಅದೇ ತರ ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಫೈಬ್ರಸ್ ಅಂತ ಹೇಳಿದ ತಕ್ಷಣ ಈ ತರ ಥ್ರೆಡ್ ಮೂಲಕ ಇರುತ್ತೆ, ಥ್ರೆಡ್ ಪ್ರಕಾರ ಇರುತ್ತೆ. ಓಕೆ, ಸೊ ಇದಕ್ಕೆ ಫೈಬ್ರಸ್ ಪ್ರೋಟೀನ್ ಅಂತ ನಾವು ಹೇಳೋದು. ಸೊ ಇದರಿಂದ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ನಲ್ಲಿ ಫೌಮ್ನೆಸ್ ಇರುತ್ತೆ, ನಮ್ಮ ಸ್ಕಿನ್ ಏನ್ ಟೈಟ್ ಇರುತ್ತೆ ಅಥವಾ ಫ್ಲೆಕ್ಸಿಬಿಲಿಟಿ ಏನ್ ನಮ್ಮ ಸ್ಕಿನ್ ನಲ್ಲಿ ಇರುತ್ತೆ, ನಾವು ಪಿಂಚ್ ಮಾಡಿದ್ದಾಗ ಅಥವಾ ಏನಪ್ಪಾ ಅಂದ್ರೆ ನಾವು ಹೇಗ್ ಬೇಕಾದ್ರೂ ಹಾಗೆ, ಲೈಕ್ ಫಾರ್ ಎಕ್ಸಾಂಪಲ್ ನಾವು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಕ್ರೀಮ್ ಅನ್ನು ಅಪ್ಲೈ ಮಾಡ್ತೀವಿ, ಮೂವ್ ಆಗುತ್ತೆ ನೋಡಿ, ನಮ್ಮ ಸ್ಕಿನ್ ಕೂಡ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ನಾವು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಾಡಿದ್ರೆ ನಮ್ಮ ಸ್ಕಿನ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ಸೈಡ್ ವೈಸ್ ಮಾಡಿದ್ರೆ ಸೈಡ್ ವೈಸ್. ಸೊ ಇದು ಮೂವ್ಮೆಂಟ್ ಕೂಡ ಯಾವ ತರ ಆಗ್ತಾ ಇರೋದಪ್ಪ ಅಂದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಎಲಾಸ್ಟಿನ್ ಪ್ರೋಟೀನ್ ಅಂತ. ಎಲಾಸ್ಟಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ, ಅದರಿಂದ ನಮ್ಮ ಸ್ಕಿನ್ ಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಸೊ ಯಾರತ್ರ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇರುವಾಗ, ಸ್ಪೆಷಲಿ ಬೇಬೀಸ್ ಗಳು ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಪ್ಲಂಪಿ ಇರುತ್ತೆ. ಸೊ ನಾವು ಹೋಗಿ ಅವ್ರಿಗೆ ಚೀಕ್ಸ್ ಗೆ ಈ ತರಹ, ಕೆನ್ನೆಗೆ ನಾವು ಈ ತರ ಮಾಡ್ತೀವಿ, ಸೊ ಬಬ್ಲಿ ಆಗಿ ಇರುತ್ತೆ. ಸೊ ಈ ತರಹ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಎಲಾಸ್ಟಿನ್ ಪ್ರೋಟೀನ್. ಅಂಡ್ ಇದು ಫರ್ಮ್ ಇರೋದು, ಟೈಟ್ ಇರೋದು, ಒಳ್ಳೆ ಹೆಲ್ದಿ ಆಗಿ, ಸೊ ರೆಡ್ ತರ ಇರೋದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅಗೇನ್ ಕೊಲಾಜನ್ ಪ್ರೋಟೀನ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಇದು ಪ್ರೋಟೀನ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ, ಎರಡ್ ತರಹದ ಪ್ರೋಟೀನ್ ನಮ್ಮ ಸ್ಕಿನ್ ಗೋಸ್ಕರ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇದು ಬ್ಲೂ ಕಲರ್ ಅಲ್ಲಿ ನೋಡ್ತಾ ಇದ್ದೀರಾ, ಏನಪ್ಪಾ ಇದು ಬ್ಲೂ ಕಲರ್ ಅಲ್ಲಿ ಅಂದ್ರೆ ಇದಕ್ಕೆ ನಾವು ಹೈಲುರಾನಿಕ್ ಆಸಿಡ್ ಅಂತ ಹೇಳ್ತೀವಿ. ಹೈಲುರಾನಿಕ್ ಆಸಿಡ್ ನ್ಯಾಚುರಲಿ ನಮ್ಮ ಸ್ಕಿನ್ ಒಳಗಡೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ರೆಗ್ಯುಲರ್ ಬೇಸಿಸ್ ಮೇಲೆ. ಯಾವ ತರ ಕೊಲಾಜನ್ ನಮ್ಮ ಹೆಲ್ದಿ ಏಜ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದೇ ತರ ಹೈಲುರಾನಿಕ್ ಆಸಿಡ್ ಕೂಡ ನಮ್ಮ ಹೆಲ್ದಿ ಏಜ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ. ಓಕೆ, ಸೊ ಬಟ್ ಏನಪ್ಪಾ ಅಂದ್ರೆ ಇದಕ್ಕೆ ನಾವು ಮಾಯಿಶ್ಚರೈಸೇಷನ್ ಅಂತಾನು ಹೇಳ್ತೀವಿ. ನಮ್ಮ ಸ್ಕಿನ್ ಗೆ ಬೇಕಾಗಿರುವಂತಹ ಮಾಯಿಶ್ಚರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಪ್ಪ ಅಂದ್ರೆ ಎಪಿಡರ್ಮಿಸ್ ಲೇಯರ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ತರದ ಮಾಯಿಶ್ಚರ್ ಕಂಟೆಂಟ್ ಇದೆನಾ ಇಲ್ಲಿ,
ಇಲ್ಲಿ ಪ್ರೆಸೆಂಟ್ ಇಲ್ಲ ಮಾಯಿಶ್ಚರ್ ಕಂಟೆಂಟ್. ಬಟ್ ಇಲ್ಲಿ ಸಿಗ್ತಾ ಇರುವಂತಹ ಪ್ರೋಟೀನ್ಸ್ ಯಾವ ತರ ಇಲ್ಲಿ ಎಕ್ಸ್ಚೇಂಜ್ ಆಗೋದು, ಯಾಕಪ್ಪ ಅಂದ್ರೆ ನಮ್ಗೆ ನಮ್ಮ ಸ್ಕಿನ್ ಹೆಲ್ದಿ ಇದೆ ಯಾವ ತರ ಇದೆ ಅಂತ ಗೊತ್ತಾಗೋದು ಎಪಿಡರ್ಮಿಸ್ ಲೇಯರ್ ಇಂದಾನೆ. ಸೊ ಅದಕ್ಕಾಗಿ ನ್ಯೂಟ್ರಿಯೆಂಟ್ ಎಕ್ಸ್ಚೇಂಜ್ ಗೋಸ್ಕರ ಇದು ಹೈಲೂರಾನಿಕ್ ಆಸಿಡ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಮಾಯಿಶ್ಚರೈಸೇಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಸಿಗ್ತಾ ಇರುವಂತಹ ನರಿಶ್ಮೆಂಟ್, ಇಲ್ಲಿ ಸಿಗ್ತಾ ಇರುವಂತಹ ನ್ಯೂಟ್ರಿಷನ್, ಸೊ ಇದೆಲ್ಲ ಬೆನಿಫಿಟ್ ಎಕ್ಸ್ಚೇಂಜ್ ಆಗ್ಬೇಕಪ್ಪ ಅಂದ್ರೆ ನಮ್ಮ ಸೆಕೆಂಡ್ ಲೇಯರ್ ಅಲ್ಲಿ ವಾಟರ್ ಕಂಟೆಂಟ್ ಇರ್ಬೇಕಾಗಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಡರ್ಮಿಸ್ ಲೇಯರ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ನ್ಯೂಟ್ರಿಷನ್ ಅನ್ನು ಪ್ರೊವೈಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೇ ತರಹ ಬಿಲೋ ದಟ್ ಥರ್ಡ್ ಲೇಯರ್ ಬಗ್ಗೆ ಇವಾಗ ಮಾತಾಡೋಣ. ಫಸ್ಟ್ ಲೇಯರ್ ಬಗ್ಗೆ ನಾವು ಮಾತಾಡಿದ್ವಿ, ಸೆಕೆಂಡ್ ಲೇಯರ್ ಬಗ್ಗೆ ಮಾತಾಡಿದ್ವಿ. ಅದ್ರ ಕೆಳಗಡೆ ಇನ್ನೊಂದು ಡೀಪ್ ಆಗಿ ಲೇಯರ್ ಇರುತ್ತೆ, ಅದಕ್ಕೆ ನಾವು ಹೈಪೋಡರ್ಮಿಸ್ ಲೇಯರ್ ಅಥವಾ ಸಬ್ ಕ್ಯುಟೇನಿಯಸ್ ಲೇಯರ್ ಅಂತಾನು ಹೇಳ್ತೀವಿ. ಸೊ ಇದ್ರಲ್ಲಿ ನಮ್ಮ ಸ್ಕಿನ್ ಫ್ಯಾಟ್ ಸೆಲ್ಸ್ ಇರುತ್ತೆ. ಓಕೆ, ಸೊ ಈ ಫ್ಯಾಟ್ ಸೆಲ್ಸ್ ಇಂದ ನಮ್ಮ ಸ್ಕಿನ್ ಗೆ ಒಂದು ಕುಷನ್ ಸಿಗುತ್ತೆ, ಒಂದ್ ಶೇಪ್ ಸಿಗ್ತಾ ಇದೆ. ಶೇಪ್ ಅಂತಾನು ಹೇಳ್ಬೋದು. ಶೇಪ್ ಗೆ ಏನಪ್ಪಾ ಅಂದ್ರೆ ಒಂದು ಕುಷನ್ ತರ ಸಿಗ್ತಾ ಇದೆ, ಒಂದ್ ಸಪೋರ್ಟ್ ಸಿಗ್ತಾ ಇದೆ. ಸೊ ಇದರಿಂದ ನಮ್ಮ ಸ್ಕಿನ್ ಹೆಲ್ದಿ ಆಗಿ ಟೈಟ್ ಆಗಿ ಸ್ವಲ್ಪ ವೆರಿ ನೈಸ್ ಒಂದ್ ಶೇಪ್ ಅಲ್ಲಿ ಕಾಣಿಸುತ್ತೆ. ಸೊ ಈ ತರಹ ಇರುತ್ತೆ ನಮ್ಮ ಸ್ಕಿನ್ ಸ್ಟ್ರಕ್ಚರ್, ಹೆಲ್ದಿ ಸ್ಕಿನ್ ಸ್ಟ್ರಕ್ಚರ್. ಹೆಲ್ದಿಯರ್ ಅಥವಾ ಯಂಗರ್ ಸ್ಕಿನ್ ಟೀನೇಜ್ ಅಲ್ಲಿ ಇರುವಾಗ ನಮ್ಮ ಸ್ಕಿನ್ ಯಾವ ತರಹ ಹೆಲ್ದಿಯಾಗಿ ಕಾಣಿಸುತ್ತೆಪ್ಪ ಅಂದ್ರೆ ಈ ತರಹ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಇರುತ್ತೆ ಇದ್ರಲ್ಲಿ. ಸೊ ಇವಾಗ ಯಾವಾಗ್ಲೂ ನಮ್ಮ ಸ್ಕಿನ್ ಅದೇ ತರಹ ಇರ್ಬೇಕಂತ ಯಾವ್ದೇ ತರಹದ ಗ್ಯಾರಂಟಿ ವಾರಂಟಿ ಇಲ್ವಲ್ಲ ಇದಕ್ಕೆ. ಆಬ್ವಿಯಸ್ಲಿ ನಾವು ನೇಚರ್ ಅನ್ನು ಅಡಾಪ್ಟ್ ಮಾಡಿದ್ವಿ. ಸೊ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಕೂಡ ಏಜ್ ಆಗ್ತಾ ಇರುತ್ತೆ, ಯಾವ ತರ ನಮ್ಮ ಏಜ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದೇ ತರಹ ನಮ್ಮ ಸ್ಕಿನ್ ಏಜ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಸ್ಕಿನ್ ನಲ್ಲಿ ಕೂಡ ಏಜಿಂಗ್ ಶುರು ಆಗುತ್ತೆ. ಸೊ ಏಜಿಂಗ್ ಆಗ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ನಲ್ಲಿ ಲಾಟ್ ಆಫ್ ಚೇಂಜಸ್ ಬರ್ತಾ ಇರುತ್ತೆ. ಯಾವ ತರ ಚೇಂಜಸ್ ಬರ್ತಾ ಇರುತ್ತೆ? ಸೊ ಇವಾಗ ಹೆಲ್ದಿ ಸ್ಟ್ರಕ್ಚರ್ ನಾವು ನೋಡಿದ್ವಿ ಸ್ಕಿನ್. ಇವಾಗ ನೋಡಿ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ನಲ್ಲಿ ಎಷ್ಟು ಡಿಫ್ರೆನ್ಸಸ್ ಬರುತ್ತೆ ಅಂತ. ಸೊ ಫಸ್ಟ್ ಲೇಯರ್ ಇಂದ ಸ್ಟಾರ್ಟ್ ಮಾಡೋಣ. ಎಪಿಡರ್ಮಿಸ್ ಲೇಯರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವ ತರಹ ಈ ತರ ಶೇಪ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ? ಸೊ ನೋಡಿ ಇಲ್ಲಿ ಏನ್ ಡೆಪ್ತ್ ಆಗಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಯಾಕಪ್ಪ ಆಗಿದೆ ಅಂದ್ರೆ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ದ ನ್ಯೂ ಸೆಲ್ಸ್. ಇಲ್ಲಿ ನ್ಯೂ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ನ್ಯೂ ಸೆಲ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಗ್ಯಾಪ್ ಕ್ರಿಯೇಟ್ ಆಗಿದ ತಕ್ಷಣ ಏನಪ್ಪಾ ಅಂದ್ರೆ ಈ ತರಹ ನಮ್ಮ ಸ್ಕಿನ್ ಕೂಡ ಒಳಗಡೆ ಹೋಗಿದೆ ಡೀಪ್ ಆಗಿ. ಸೊ ಅದಕ್ಕಾಗಿ ಲೂಸನಿಂಗ್ ಆಗ್ತಾ ಇರೋದು ನಮ್ಮ ಸ್ಕಿನ್. ಅಂಡ್ ಇದು ಯಾಕೆ ಆಗ್ತಾ ಇದೆ? ಬಿಕಾಸ್ ಆಫ್ ದ ಅಗೇನ್ ಲ್ಯಾಕ್ ಆಫ್ ದ ನ್ಯೂಟ್ರಿಯನ್ಸ್ ಇನ್ ದ ಡರ್ಮೀಸ್ ಲೇಯರ್. ಯಾವ ತರಹದ ನ್ಯೂಟ್ರಿಯನ್ಸ್ ಇಲ್ಲಿ ನೋಡ್ತಾ ಇದ್ದೀರಾ? ಗ್ರೀನ್ ಕಲರ್ ಎಷ್ಟು ಬ್ರೇಕ್ ಡೌನ್ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಎಲಾಸ್ಟಿನ್ ಫೈಬರ್ ಫ್ಲೆಕ್ಸಿಬಿಲಿಟಿನೇ ಇರಲ್ಲ, ತುಂಬಾ ಥಿನ್ ಆಗ್ಬಿಡುತ್ತೆ ನಮ್ಮ ಸ್ಕಿನ್. ಸೊ ಬ್ರೌನ್ ಕಲರ್ ಕೂಡ ತುಂಬಾ ಬ್ರೇಕ್ ಡೌನ್ ಆಗಿದೆ. ಕೊಲಾಜನ್, ಸೊ ಕೊಲಾಜನ್ ಕೂಡ ತುಂಬಾನೇ ಬ್ರೇಕ್ ಡೌನ್ ಆಗಿದೆ. ಸೊ ಅದರಿಂದ ನಮ್ಮ ಸ್ಕಿನ್ ನಲ್ಲಿ ಏನಪ್ಪಾ ಅಂದ್ರೆ ಸೊ ತುಂಬಾ ಲೂಸ್ ಆಗಿದೆ, ಫರ್ಮ್ನೆಸ್ ಏನಿರಲ್ಲ, ರಿಂಕಲ್ಸ್ ಕಾಣಿಸ್ತಾ ಇದೆ ನಮ್ಮ ಸ್ಕಿನ್ ನಲ್ಲಿ. ಅಂದ್ರೆ ಬಿಕಾಸ್ ಆಫ್ ದ ಅಗೇನ್ ಲ್ಯಾಕ್ ಆಫ್ ದೀಸ್ ಪ್ರೋಟೀನ್ಸ್. ಅಂಡ್ ಹೈಲೂರಾನಿಕ್ ಆಸಿಡ್ ಕೂಡ ನೋಡ್ತಾ ಇದ್ದೀರಾ ವೆರಿ ಲೆಸ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇದೆ ಇಲ್ಲಿ. ಸೊ ಇಷ್ಟು ಕಡಿಮೆ ಮಾತ್ರದಲ್ಲಿ ಹೈಲೂರಾನಿಕ್ ಆಸಿಡ್ ಮಾಯಿಶ್ಚರ್ ಕಂಟೆಂಟ್ ನಮ್ಮ ಸ್ಕಿನ್ ನಲ್ಲಿ ಇದ್ರೆ ಯಾವ ತರ ನರಿಶ್ಮೆಂಟ್ ಇಲ್ಲಿ ಹೋಗೋದು, ಎಕ್ಸ್ಚೇಂಜ್ ಯಾವ ತರ ಆಗೋದು ನ್ಯೂಟ್ರಿಷನ್ ಇಲ್ಲಿವರೆಗೆ. ಸೊ ಅದಕ್ಕಾಗಿ ಸೊ ಏಜಿಂಗ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ನಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಅಂಡ್ ಫ್ಯಾಟ್ ಸೆಲ್ಸ್ ಕೂಡ ಅಷ್ಟು ಟೈಟ್ ಆಗಿರಲ್ಲ, ಅಷ್ಟು ಫರ್ಮ್ ಆಗಿರಲ್ಲ. ಸೊ ಹಾಗಾಗಿ ಓವರ್ ಆಲ್ ಆಗಿ ನಮ್ಮ ಏಜಿಂಗ್ ಸ್ಕಿನ್ ಯಂಗರ್ ಲುಕಿಂಗ್ ಸ್ಕಿನ್ ಗಿಂತ ಡ್ರಾಸ್ಟಿಕಲಿ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಏಜ್. ಈ ತರಹ ಏಜ್ ರಿಲೇಟೆಡ್ ಆಗ್ತಾ ಇರುವಂತಹ ಸ್ಕಿನ್ ಅಲ್ಲಿ ನೀವು ನೋಡಬಹುದು ಫೇಶಿಯಲ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ. ಫೇಸ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆಪ್ಪ ಅಂದ್ರೆ ನೀವು ನೋಡ್ಬಹುದು ಕಣ್ಣಿನ ಹತ್ರ, ಐಸ್ ಹತ್ರ ಏನಪ್ಪಾ ಅಂದ್ರೆ ರಿಂಕಲ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಅಂಡರ್ ಐ ಏರಿಯಾದು ತುಂಬಾ ಚೆನ್ನಾಗಿ ಕೇರ್ ಮಾಡ್ಬೇಕಾಗಿರುತ್ತೆ. ಅಂಡ್ ಪ್ಲಸ್ ನಮ್ಮ ಸ್ಕಿನ್ ಟೋನ್ ಕೂಡ ಸ್ವಲ್ಪ ಡಲ್ ಆಗುತ್ತೆ. ಪಿಗ್ಮೆಂಟೇಶನ್ ಬರ್ಬಹುದು, ಪ್ಯಾಚಸ್ ಬರಬಹುದು, ಇಲ್ಲಾಂದ್ರೆ ಸ್ಪಾಟ್ಸ್ ಬರಬಹುದು, ಬ್ಲಾಕ್ ಕಲರ್ ಸ್ಪಾಟ್ಸ್, ಏಜಿಂಗ್ ಸ್ಪಾಟ್ಸ್ ನೀವು ನೋಡಿರ್ಬಹುದು, ಅಬ್ಸರ್ವ್ ಮಾಡಿರ್ಬಹುದು. ಏಜಿಂಗ್ ಸ್ಪಾಟ್ಸ್ ಯಾವ ತರ ಬ್ಲಾಕ್ ಸ್ಪಾಟ್ಸ್ ಬರುತ್ತೆ. ಸೊ ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಏಜಿಂಗ್ ಶುರು ಆಗ್ತಾ ಇರುವಂತಹ ಸ್ಕಿನ್ ಅಲ್ಲಿ ರೆಡ್ಡಿಶ್ ಟೈಪ್ ಆಫ್ ಸ್ಪಾಟ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಲೋಲಿ ಗ್ರಾಜುವಲಿ ಆ ರೆಡ್ಡಿಶ್ ಟೈಪ್ ಆಫ್ ಸ್ಪಾಟ್ಸ್ ಬ್ಲಾಕ್ ಕಲರ್ ಅಲ್ಲಿ ಟರ್ನ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ಒನ್ ಆಫ್ ದ ಸೈನ್ ಆಫ್ ಏಜಿಂಗ್. ಡಲ್ ಇರೋದು ನಮ್ಮ ಸ್ಕಿನ್. ಅಂಡ್ ನಮ್ಮ ಸ್ಕಿನ್ ನಲ್ಲಿ ಏನಪ್ಪಾ ಅಂದ್ರೆ ಸ್ಕಿನ್ ಪೋರ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬ್ರೀತಿಂಗ್ ಗೋಸ್ಕರ ನಮ್ಮ ಬ್ರೀತಿಂಗ್ ಗೋಸ್ಕರ ಸ್ಕಿನ್ ಪೋರ್ಸ್ ಬೇಕಾಗಿರುತ್ತೆ. ಈ ಸ್ಕಿನ್ ಪೋರ್ಸ್ ಕೂಡ ತುಂಬಾನೇ ಓಪನ್ ಬಿಗ್ ಆಗಿ ಆಗ್ಬಿಡುತ್ತೆ, ತುಂಬಾ ದೊಡ್ಡದಾಗಿ ಆಗ್ತಾ ಇರುತ್ತೆ. ಸೊ ಅದು ಕೂಡ ಸ್ಕಿನ್ ನಲ್ಲಿ ನಮ್ಮ ಆಗ್ತಾ ಇರುವಂತಹ ಏಜಿಂಗ್ ಪ್ರಾಸೆಸ್ ಇಂದ.
ಸೊ ಇದೆಲ್ಲ ಪ್ರಾಸೆಸಸ್ ಎಕ್ಸ್ಟರ್ನಲಿ ಆಗ್ತಾ ಇರೋದ್ರಿಂದ ಅಕಾರ್ಡಿಂಗ್ ಟು ದ ಏಜ್, ಕ್ರೊನಾಲಜಿಕಲ್ ಏಜ್, ಅಕಾರ್ಡಿಂಗ್ ಟು ದ ನಮ್ಮ ಕ್ರೊನಾಲಜಿಕಲ್ ಏಜ್ ಎಷ್ಟು ತರ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ತರ ನಮ್ಮ ಸ್ಕಿನ್ ಏಜ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಒಳಗಡೆ ಕೂಡ ನಮ್ಮ ಡಿಎನ್ಎ ಕೂಡ ಡ್ಯಾಮೇಜ್ ಆಗ್ಬಹುದು, ನಮ್ಮ ಸ್ಕಿನ್ ಅಲ್ಲಿ ಡ್ಯಾಮೇಜ್ ಆಗ್ಬಹುದು. ಡಿಎನ್ಎ ಕೂಡ ಹೈಪರ್ ಪಿಗ್ಮೆಂಟೇಶನ್ ಆಗ್ಬಹುದು. ಕೆಲವೊಬ್ಬರಿಗೆ ಏಜ್ ಆಗ್ತಾ ಇರುವಂತಹ ಪ್ರಾಸೆಸ್ ಅಲ್ಲಿ ತುಂಬಾ ಜಾಸ್ತಿಯಾಗಿ ಪಿಗ್ಮೆಂಟೇಶನ್ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಪಿಗ್ಮೆಂಟೇಶನ್ ಅಗೇನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ತುಂಬಾ ಜಾಸ್ತಿಯಾಗಿ ಸ್ಪೆಷಲಿ ನೀವು ಅಬ್ಸರ್ವ್ ಮಾಡಬಹುದು, ಯಾರು ರೆಗ್ಯುಲರ್ ಆಗಿ CTTMP ಪ್ರೊಸೀಜರ್ ಗಳನ್ನು ಯೂಸ್ ಮಾಡ್ತಾ ಇರಲ್ಲ ಅಂತ ಸ್ಕಿನ್ ಟೋನ್ ಅಲ್ಲಿ ತುಂಬಾ ಬೇಗನೆ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಬರೋದು. ತುಂಬಾ ಅರ್ಲಿ ಏಜ್ ಅಲ್ಲಿ ಕೂಡ ಅಂದ್ರೆ 30-35 ಏಜ್ ಅಲ್ಲಿ ಕೂಡ ನಿಮ್ಮ ಸ್ಕಿನ್ ಅಲ್ಲಿ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರ್ಯಾರು ತುಂಬಾ ಜಾಸ್ತಿ ಸನ್ ಅಲ್ಲಿ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಅವ್ರ ಸ್ಕಿನ್ ಅಲ್ಲಿ ಕೂಡ ತುಂಬಾ ಜಾಸ್ತಿ ಪಿಗ್ಮೆಂಟೇಶನ್ ಆಗಬಹುದು. ಹೈಪರ್ ಪಿಗ್ಮೆಂಟೇಶನ್ ಕ್ರಿಯೇಟ್ ಆಗಬಹುದು. ಹೈಪರ್ ಪಿಗ್ಮೆಂಟೇಶನ್ ಅಂದ್ರೆ ನೀವು ಕೆಲವೊಬ್ರು ಸ್ಕಿನ್ ನಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ. ಸೊ ಇವಾಗಂತೂ ನೀವು ಸ್ಕಿನ್ ರಿಲೇಟೆಡ್ ಕನ್ಸಲ್ಟೆಂಟ್ ಆಗ್ತಾ ಇದ್ದೀರಾ. ಸೊ ನೀವು ಇದೆಲ್ಲ ಅಬ್ಸರ್ವೇಶನ್ ಮಾಡ್ಬೇಕಾಗಿರುತ್ತೆ ಕಸ್ಟಮರ್ ಜೊತೆ ಮಾತಾಡುವಾಗ. ನಾಟ್ ಇವನ್ ಕಸ್ಟಮರ್, ನಿಮ್ಮ ಕೊಲೀಗ್ಸ್ ಇರ್ಬಹುದು, ಯಾರಿಗಾದ್ರೂ ಕೂಡ ನೀವು ಮಾತಾಡುವಾಗ. ಸೊ ಇವಾಗ ಟೋಟಲ್ ಆಗಿ ಅಪಿಯರೆನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಅದೇ ತರಹ ಸ್ಕಿನ್ ಅಲ್ಲಿ ಏನ್ ಡಿಫ್ರೆನ್ಸಸ್ ಇದೆ ಅದು ಕೂಡ ನಾವು ಅಬ್ಸರ್ವ್ ಮಾಡೋದು ಕಲಿಬೇಕಾಗಿರುತ್ತೆ ಆಸ್ ಎ ಕನ್ಸಲ್ಟೆಂಟ್ ಆಗಿ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವೊಬ್ಬರಿಗೆ ಈ ತರ ಸ್ಕಿನ್ ಮೇಲೆ ಪ್ಯಾಚಸ್ ಇರುತ್ತೆ, ಬ್ಲಾಕ್ ಕಲರ್ ಪ್ಯಾಚಸ್, ಅಥವಾ ನೋಸ್ ಮೇಲೆ ಕೂಡ ಬ್ಲಾಕ್ ಕಲರ್ ಪ್ಯಾಚಸ್ ಬಂದಿರುತ್ತೆ. ಸೊ ಇದಕ್ಕೆ ಅಗೇನ್ ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಸೊ ತುಂಬಾ ಜಾಸ್ತಿಯಾಗಿ ಪಿಗ್ಮೆಂಟೇಶನ್. ಅಂಡ್ ಕೆಲವೊಬ್ರು ಏನಪ್ಪಾ ಅಂದ್ರೆ ಲಾಟ್ಸ್ ಆಫ್ ಕೆಮಿಕಲ್ ಬೇಸ್ ಬ್ಲೀಚಿಂಗ್ ಥಿಂಗ್ಸ್ ಅನ್ನು ತುಂಬಾ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇರ್ತಾರೆ. ಇಂತಹ ಸಿಚುವೇಶನ್ ಅಲ್ಲಿ ಕೂಡ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಬಹುದು. ಬ್ಲೀಚ್ ಈಸ್ ವೆರಿ ಡೇಂಜರಸ್, ಅಗೇನ್ ಕೆಮಿಕಲ್ ಬೇಸ್ ಇರುತ್ತೆ. ಸೊ ಅದಕ್ಕಾಗಿ ಸೊ ಇದೆಲ್ಲ ಥಿಂಗ್ಸ್ ಅನ್ನು ನಾವು ನಮ್ಮ ಫೇಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬಾರದು. ಯಾಕಪ್ಪ ಅಂದ್ರೆ ನಮ್ಮ ಫೇಸ್ ನೋಡಿ, ನಮ್ಮ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಫಸ್ಟ್ ಇಂಪ್ರೆಷನ್ ಈಸ್ ಆರ್ ಲಾಸ್ಟ್ ಇಂಪ್ರೆಷನ್. ಯಾವ ತರ ಯಾರಾದ್ರೂ ವ್ಯಕ್ತಿಗೆ ನಾವು ಮೀಟ್ ಆಗಿದ್ದಾಗ ಅವ್ರ ಫೇಸೇ ನಮ್ಮ ಮೈಂಡ್ ಅಲ್ಲಿ ಫಿಟ್ ಆಗೋದು. ಕರೆಕ್ಟ್ ಅಲ್ವಾ? ಸೊ ನೀವು ಯಾವ ತರ ಪ್ರೆಸೆಂಟ್ ಮಾಡ್ತೀರಾ, ಸೊ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಯಾವ ತರ ನೀವು ಕ್ಯಾರಿ ಮಾಡ್ತೀರಾ ಅಂತ. ಸೊ ಅದಕ್ಕಾಗಿ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಏನಪ್ಪಾ ಅಂದ್ರೆ ನಮ್ಮ ಇಂಪ್ರೆಷನ್ ಕೂಡ ಚೆನ್ನಾಗಿರುತ್ತೆ. ಸೊ ನಮ್ಮ ಫೇಸ್ ಅನ್ನು ನಾವು ಟೇಕ್ ಕೇರ್ ಮಾಡ್ಬೇಕಾಗಿರುತ್ತೆ. ಯಾವುದೇ ತರಹದ ಸಿಕ್ಕಿರುವಂತಹ ಪ್ರಾಡಕ್ಟ್ಸ್ ಗಳನ್ನು ಅಪ್ಲೈ ಮಾಡೋದು, ಸಿಕ್ಕಿರುವಂತಹ ಪಾರ್ಲರ್ಗೆ ಹೋಗಿ ಯಾವುದೇ ಒಂದು ಲೋಕಲ್ ಪಾರ್ಲರ್ಸ್ ಗಳಲ್ಲಿ ಹೋಗಿ ನಾವು ಯಾವುದೇ ತರಹದ ಟ್ರೀಟ್ಮೆಂಟ್ಸ್, ಎಕ್ಸ್ಪೈರಿ ಆಗಿರುವಂತಹ ಪ್ರಾಡಕ್ಟ್, ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್, ಯಾವ ಫೇಶಿಯಲ್ ಯೂಸ್ ಮಾಡ್ತಾ ಇದಾರೆ ಅಂತಾನು ಅವ್ರಿಗೆ ನಮ್ಗೆ ಗೊತ್ತಿರಲ್ಲ. ಯಾವ ಕ್ಲೋತ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಫೇಶಿಯಲ್ ಮಾಡಿದಾದ್ಮೇಲೆ, ಯಾವ ಬಟ್ಟೆ ತಗೊಂಡು ನಿಮ್ಮ ಫೇಸ್ ಅನ್ನು ಕ್ಲೀನ್ ಮಾಡ್ತಾ ಇದಾರೆ ಅಂತೂ ಕೆಲವೊಂದ್ಸಲ ಗೊತ್ತಿರಲ್ಲ. ವ್ಯಾಕ್ಸಿಂಗ್ ಗೆ ಹೋಗ್ತೀವಿ ಫಾರ್ ಎಕ್ಸಾಂಪಲ್. ಸೊ ಯಾವ ತರದ ವ್ಯಾಕ್ಸ್, ಅದೇ ತರ ರಿಪೀಟೆಡ್ ಸ್ಪ್ಯಾಚುಲಾವನ್ನು ಯೂಸ್ ಮಾಡಿ ಅಪ್ಲೈ ಮಾಡಿರ್ತಾರೆ. ಬೇರೆಯವ್ರ ಸ್ಕಿನ್ ಮೇಲೆ ಯೂಸ್ ಮಾಡಿರುವಂತಹ ಸ್ಪ್ಯಾಚುಲಾ ತಗೊಂಡು ಅದೇ ತರ ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿರ್ತಾರೆ. ಸೊ ಮೇ ಬಿ ಇದರಿಂದ ಕೂಡ ಕೆಲವೊಂದು ಜರ್ಮ್ಸ್ ಗಳು ನಮ್ಮ ಸ್ಕಿನ್ ಮೇಲೆ ಟ್ರಾನ್ಸ್ಫರ್ ಆಗಿ ಬಂದಿರಬಹುದು. ಸೋ ಮೆನಿ ರೀಸನ್ಸ್ ಇಂದ ನಮ್ಮ ಸ್ಕಿನ್ ಮೇಲೆ ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಬರಬಹುದು. ಸೊ ಅದಕ್ಕಾಗಿ ನಾವು ಫಸ್ಟ್ ನಮ್ಮ ಫೇಸ್, ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಇದೆಲ್ಲ ಎಕ್ಸ್ಪೆರಿಮೆಂಟೇಶನ್ ಅನ್ನು ಸ್ಟಾಪ್ ಮಾಡ್ಬೇಕಾಗಿರುತ್ತೆ. ರೈಟ್ ವೇ ಆಫ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ಬೇಕಾಗಿರುತ್ತೆ. ರೈಟ್ ವೇ ಆಫ್ ರುಟೀನ್ ಅನ್ನು ನಾವು ಫಾಲೋ ಮಾಡ್ಬೇಕಾಗಿರುತ್ತೆ. ಎಷ್ಟು ಜನ ಈ ಮಾತನ್ನು ಅಗ್ರಿ ಮಾಡ್ತೀರಾ? ಸೊ ಎಷ್ಟು ಜನ ಈ ತರ ಸಿಚುವೇಶನ್ಸ್ ಅನ್ನು ಫೇಸ್ ಮಾಡಿದ್ದೀರಾ? ಎಷ್ಟು ಜನ ಹೊರಗಡೆ ಹೋಗಿ ಈ ತರ ನಿಮ್ಮ ಸ್ಕಿನ್ ಅನ್ನು ಡ್ಯಾಮೇಜ್ ಕೂಡ ಮಾಡ್ಕೊಂಡು ಬಂದಿದ್ದೀರಾ? ಮೇ ಬಿ ಸನ್ ರೇಸ್ ಇಂದ ಇರ್ಬೋದು, ಮೇ ಬಿ ನಿಮ್ಮ ನೆಗ್ಲಿಜೆನ್ಸ್ ಇಂದ ಇರ್ಬೋದು, ಮೇ ಬಿ ನೀವು CTTMP ಪ್ರೊಸೀಜರ್ ರೆಗ್ಯುಲರ್ಲಿ ಫಾಲೋ ಮಾಡ್ತಾ ಇರಲ್ಲ ಅಂತ ಸಿಚುವೇಶನ್ ಇಂದ ಇರ್ಬೋದು. ಮೆನ್ಷನ್ ಮಾಡಿ ನೋಡೋಣ ಚಾಟ್ ಬಾಕ್ಸ್ ಅಲ್ಲಿ ಎಷ್ಟು ಜನ ಈ ತರಹದ ಸಿಚುವೇಶನ್ಸ್ ಅನ್ನು ಫೇಸ್ ಮಾಡಿದ್ದೀರಾ, ಅಥವಾ ನಿಮ್ಮ ಫೇಸ್ ಅನ್ನು ನೀವು ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಬಿಕಾಸ್ ಆಫ್ ಸಮ್ಮನ್ ಎಲ್ಸ್ ಮಿಸ್ಟೇಕ್. ಸೊ ನಾರ್ಮಲ್ ಆಗಿ ಪಾರ್ಲರ್ಗೆ ಹೋಗಿ ಬೇರೆ ಬೇರೆ ತರಹದ ಪ್ರಾಡಕ್ಟ್ಸ್ ಗಳನ್ನು ಯುಟಿಲೈಸ್ ಮಾಡ್ಕೊಂಡು ಬಂದು, ಫೇಶಿಯಲ್ ಪ್ರಾಡಕ್ಟ್ಸ್ ಇರ್ಬಹುದು, ವ್ಯಾಕ್ಸ್ ಪ್ರಾಡಕ್ಟ್ ಇರ್ಬಹುದು, ಅಥವಾ ಬ್ಲೀಚಿಂಗ್ ಇರ್ಬಹುದು, ಇದೆಲ್ಲ ಮಾಡ್ಕೊಂಡು ನಿಮ್ಮ ಫೇಸ್ ಅನ್ನು ಹಾಳು ಮಾಡ್ಕೊಂಡಿದ್ದೀರಾ, ಡ್ಯಾಮೇಜ್ ಮಾಡ್ಕೊಂಡಿದ್ದೀರಾ. ಸೊ ಆಗುತ್ತೆಲ್ಲ ಈ ತರ. ಸೊ ಎಸ್, ತುಂಬಾ ಜನ ಎಸ್ ಅಂತ ಬರೀತಾ ಇದ್ದೀರಾ. ಬಿಕಾಸ್ ಪ್ರಾಕ್ಟಿಕಲಿ ಈ ತರ ನಾವು ಮಾಡಿದ್ವಿ ಕೆಲವೊಂದು ಕೆಲಸಗಳು ನಮ್ಮ ಸ್ಕಿನ್ ಮೇಲೆ, ನಾವು ಈ ತರಹ ಎಕ್ಸ್ಪೆರಿಮೆಂಟ್ಸ್ ಗಳು ಮಾಡಿದ್ವಿ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕಾಗಿರುತ್ತೆ. ಸೊ ನಮ್ದೇ ಸ್ಕಿನ್, ನಾವು ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕಂತ ಆಸೆ ಇದ್ದೇ ಇರುತ್ತೆ. ಕರೆಕ್ಟ್ ಅಲ್ವಾ? ಯಾರಿಗ ಆಸೆ ಇಲ್ಲ ಹೇಳಿ? ನನ್ನ ಸ್ಕಿನ್ ಖರಾಬ್ ಆಗಿರ್ಬೇಕಪ್ಪ, ನನ್ನ ಸ್ಕಿನ್ ಡ್ಯಾಮೇಜ್ ಆಗಿ ಇರ್ಬೇಕಪ್ಪ ಅಂತ ಯಾರಿಗ ಆಸೆ ಇರುತ್ತೆ? ಡೆಫಿನೆಟ್ಲಿ ಯಾರಿಗೂ ಇರಲ್ಲ ಈ ತರಹದ ಆಸೆ. ಎಲ್ಲರದ್ದು ಸ್ಕಿನ್, ನಮ್ಗೆ ಹೆಲ್ದಿ ಸ್ಕಿನ್ ಇರ್ಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಡೆಫಿನೆಟ್ ಆಗಿ ಎಲ್ಲರಿಗೂ ಇದ್ದೇ ಇರುತ್ತೆ. ಬೇರೆಯವ್ರಿಗೆ ತೋರ್ಸಕ್ ಮಾತ್ರ ಅಲ್ಲ, ಡೆಫಿನೆಟ್ ಆಗಿ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ನಿಮ್ಮ ಸ್ಕಿನ್ ನಿಮ್ಮ ಕೈನಲ್ಲಿ ಇದೆ. ಸೊ ನೋ ಪ್ರಾಬ್ಲಮ್. ಇನ್ನು
ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಅವಾಗ್ಲಿಂದ ಕೂಡ ಡೆಫಿನೆಟ್ ಆಗಿ ಲಿಟಲ್ ಬಿಟ್ ಆದ್ರೂ ಅಟ್ ಲೀಸ್ಟ್ ಚೇಂಜಸ್ ಅನ್ನು ನಾವು ತಗೊಂಡ್ ಬರ್ಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ರೆಗ್ಯುಲರ್ ರುಟೀನ್ ಅನ್ನು ನಾವು ಫಾಲೋ ಮಾಡ್ಬೇಕಾಗಿರುತ್ತೆ. ಅಂಡ್ ತುಂಬಾ ಬೇಗನೆ ನಾನ್ ನಿಮ್ಗೆ ಒಂದು ವರ್ಕ್ಶಾಪ್ ಅನ್ನು ಕೂಡ ಡೆಫಿನೆಟ್ ಆಗಿ ಕಂಡಕ್ಟ್ ಮಾಡ್ತೀನಿ. ಸೊ ಅದ್ರಲ್ಲಿ ಯಾವ ತರ ನಿಮ್ಮ ಸ್ಕಿನ್ ಏಜ್ ಯಾವ ತರ ಟೆಸ್ಟ್ ಮಾಡ್ಕೋಬಹುದು ಅಂತಾನು ನಾನು ಹೇಳಿಕೊಡ್ತೀನಿ ನಿಮಗೆ ವೆರಿ ಸೂನ್. ಓಕೆ, ಸೊ ಅದಕ್ಕಾಗಿ ಸ್ಟೇ ಟ್ಯೂನ್ ಆಗಿರಿ. ಸೊ ನನ್ನ ಜೊತೆ ಕನೆಕ್ಟ್ ಆಗಿರಿ. ಸೊ ಅಂಡ್ ನನ್ನ ಟ್ರೈನಿಂಗ್ಸ್ ಅನ್ನು ಕೂಡ ಅಟೆಂಡ್ ಮಾಡ್ತಾ ಇರಿ. ಸೊ ಯಾರು ಕನೆಕ್ಟೆಡ್ ಇರ್ತೀರಾ, ಸೊ ಲಾಟ್ಸ್ ಆಫ್ ಲರ್ನಿಂಗ್ಸ್ ಅನ್ನು ಕೂಡ ತಗೊಳ್ತೀರಾ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ನಾವು ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ಅನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಸೊ ನೋಡಿ ಯಾವ ತರ ಅಕಾರ್ಡಿಂಗ್ ಟು ದ ಏಜ್ ನಮ್ಮ ಸ್ಕಿನ್ ನಲ್ಲಿ ಯಾವ ತರ ವಿಸಿಬಲ್ ಡಿಫ್ರೆನ್ಸಸ್ ಕಾಣಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಲಾರ್ಜರ್ ಪೋರ್ಸ್ ಇರ್ಬಹುದು ನಮ್ಮ ಸ್ಕಿನ್ ನಲ್ಲಿ, ಬಿಗ್ ಪೋರ್ಸ್ ಆಗ್ತಾ ಇರುತ್ತೆ. ಬಿಗ್ ಪೋರ್ಸ್ ಅಂದ್ರೆ ನಿಮ್ಮ ಸ್ಕಿನ್ ಗೆ ಅಗೇನ್ ಡೇಂಜರಸ್ ಕಂಡೀಷನ್. ಯಾಕಪ್ಪ ಅಂದ್ರೆ ಲಾಟ್ಸ್ ಆಫ್ ಆಯಿಲ್ ಇರಬಹುದು, ಲಾಟ್ಸ್ ಆಫ್ ಡಸ್ಟ್ ಇರಬಹುದು, ಲಾಟ್ಸ್ ಆಫ್ ಮೈಕ್ರೋಬ್ಸ್ ಇರಬಹುದು, ಟಾಕ್ಸಿನ್ಸ್ ಇರಬಹುದು, ಎಲ್ಲ ಹೋಗಿ ಪೋರ್ಸ್ ಅಲ್ಲಿ ಡೆಪಾಸಿಟ್ ಆಗೋದು. ಆ ಪೋರ್ಸ್ ಅಲ್ಲಿ ಡೆಪಾಸಿಟ್ ಆಗಿದ ತಕ್ಷಣ ಕ್ಲೀನಿಂಗ್ ಅಷ್ಟೇ ಡಿಫಿಕಲ್ಟಿ ಆಗುತ್ತೆ. ಸೊ ಎಷ್ಟು ಡಿಫಿಕಲ್ಟಿ ಆಗುತ್ತೆ ಕ್ಲೀನಿಂಗ್ ಅಂದ್ರೆ, ನಾವು ಒಂದು ದಿನ ಕೂಡ ಅವಾಯ್ಡ್ ಮಾಡಿದ್ರೆ ಕ್ಲೀನಿಂಗ್ ಮಾಡೋದು ಸರಿಯಾಗಿ ಅಂದಿದ ತಕ್ಷಣ ಏನಪ್ಪಾ ಅಂದ್ರೆ ನಾರ್ಮಲ್ ಜಸ್ಟ್ ಫೇಸ್ ವಾಶ್ ಇಂದ ನಮ್ಮ ಪೋರ್ಸ್ ಗಳು ಟೈಮ್ಸ್ ಲಾರ್ಜರ್ ಪೋರ್ಸ್ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಲ್ಲ, ಅಷ್ಟು ಚೆನ್ನಾಗಿ ಡೀಪ್ಲಿ ಕ್ಲೀನ್ ಆಗಿರಲ್ಲ. ಸೊ ಯಾವಾಗ್ಲೂ ನಾವು ಮಿಸಿಲರ್ ವಾಟರ್ ಕೂಡ ಟೈಮ್ಸ್ ಯೂಸ್ ಮಾಡೋದು ಮರ್ತು ಹೋಗಿರ್ತೀವಿ. ಅಂತ ಸಿಚುವೇಶನ್ ಅಲ್ಲಿ ಈ ತರದ ಲಾರ್ಜರ್ ಪೋರ್ಸ್ ಅಲ್ಲಿ ಲಾಟ್ ಆಫ್ ಟಾಕ್ಸಿನ್ಸ್ ಹಾಗೇನೆ ಇರುತ್ತೆ. ಸೊ ಹಾಗಾಗಿ ಪಿಂಪಲ್ಸ್ ಡೆವಲಪ್ ಆಗಬಹುದು, ಹಾಗೆ ನಮ್ಮ ಸ್ಕಿನ್ ಇನ್ನ ಹಾರ್ಡ್ ಆಗಬಹುದು, ತುಂಬಾ ಮೆಚ್ಯೂರ್ ಆಗಬಹುದು, ಡ್ಯಾಮೇಜ್ ಕೂಡ ಆಗಬಹುದು. ಸೊ ಅದಕ್ಕಾಗಿ ಲಾರ್ಜರ್ ಪೋರ್ಸ್ ನಮ್ಮ ಅಕಾರ್ಡಿಂಗ್ ಟು ದ ಏಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಇನ್ನ ಸ್ವಲ್ಪ ಜಾಸ್ತಿ ನಾವು ಕೇರ್ ಮಾಡ್ಬೇಕಾಗಿರುತ್ತೆ. ನಾವು ಇನ್ ಕೇಸ್ ಯಂಗರ್ ಲುಕಿಂಗ್ ಸ್ಕಿನ್ ನಮ್ಗೆ ಬೇಕಪ್ಪ ಅಂದ್ರೆ, ಯಾರ್ಯಾರಿಗೆ ಚೆನ್ನಾಗಿರುವಂತಹ ಸ್ಕಿನ್ ಬೇಕಪ್ಪ ಯಾರ್ಯಾರು ಅನ್ಕೊಳ್ತಾ ಇದ್ದೀರಾ, ಸೊ ಅವ್ರಿಗೆ ಮಾತ್ರ. ಓಕೆ, ಸೊ ಅದೇ ತರಹ ನಾವು ಈ ತರಹದ ಕಣ್ಣಿನ ಹತ್ರ ಬರ್ತಾ ಇರುವಂತಹ ರಿಂಕಲ್ಸ್ ಬಗ್ಗೆ ಮಾತಾಡಿದ್ವಿ. ಲಿಪ್ಸ್ ಹತ್ರನು ಕೆಲವೊಬ್ಬರಿಗೆ ರಿಂಕಲ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಅದೇ ತರ ನಮ್ಮ ಸ್ಕಿನ್ ಚೀಕ್ಸ್ ಅಲ್ಲಿ ಇರುವಂತಹ ಸ್ಕಿನ್ ಇರಬಹುದು, ಇದು ಥಿನ್ ಆಗ್ತಾ ಬರುತ್ತೆ. ಓಕೆ, ಸೊ ಥಿನ್ ಸ್ಯಾಗಿ ಆಗ್ತಾ ಬರುತ್ತೆ. ಓಕೆ, ಸೊ ಇದೆಲ್ಲ ಏಜಿಂಗ್ ಆಗ್ತಾ ಇರುವಂತಹ ಸಿಂಪ್ಟಮ್ಸ್ ಗಳು ನಮ್ಮ ಸ್ಕಿನ್ ನಲ್ಲಿ. ವಿಸಿಬಲ್ ಡಿಫ್ರೆನ್ಸಸ್ ಗಳು ಬೇರೆಯವರು ನೋಡಿದ ತಕ್ಷಣ ಇವ್ರ ಫೇಸ್ ನೋಡಿದ ತಕ್ಷಣ ನಮ್ಗೆ ಏಜ್ ಗೊತ್ತಾಗುತ್ತೆ ಅಂತ ಹೇಳ್ತೀವಿ, ನಾವು ಡಿಸ್ಕಷನ್ ಕೂಡ ಮಾಡ್ತೀವಿ. ಬೇರೆಯವ್ರಿಗೆ ನಾವು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತೀವಿ ಅಲ್ಲ. ಸೊ ಆತರ ಏನಪ್ಪಾ ಅಂದ್ರೆ ಒಬ್ಬೊಬ್ಬರಿಗೆ ಫೇಸ್ ಅನ್ನು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಸೊ ಇವ್ರ ಏಜ್ ಇಷ್ಟು ಇರಬಹುದು ಅಂತ. ಕರೆಕ್ಟ್ ಅಲ್ವಾ? ಸೊ ಮೇ ಬಿ ಅವ್ರ ಏಜ್ ಕಡಿಮೆ ಇರಬಹುದು, ಬಟ್ ಸ್ಕಿನ್ ಇಂದ ಗೊತ್ತಾಗುತ್ತೆ ಅವ್ರ ಏಜ್ ಇಷ್ಟು ಇರಬಹುದು ಅಂತ. ಕರೆಕ್ಟ್ ಅಲ್ವಾ? ಕೆಲವೊಬ್ರು ಕೇರ್ ತಗೊಳಲ್ಲ, ಸ್ಕಿನ್ ಬಗ್ಗೆ ಕೇರ್ ತಗೊಳಲ್ಲ, ಸ್ವಲ್ಪನು ಮೊದ್ಲಿಂದನೂ ಕೂಡ ಕೇರ್ ತಗೊಂಡಿರಲ್ಲ, ಇವಾಗ ಕೂಡ ಕೇರ್ ತಗೊಳ್ತಾ ಇರಲ್ಲ. ಬೆಳಿಗ್ಗೆ ಮಾರ್ನಿಂಗ್ ಫೇಸ್ ವಾಶ್ ಮಾಡಿದ್ದು ಅಷ್ಟೇ ಸಾಕು, ಅದಾದ್ಮೇಲೆ ಸರಿಯಾಗಿ ಟೇಕ್ ಕೇರ್ ತಗೊಳಲ್ಲ, ಸರಿಯಾಗಿ ಕ್ರೀಮ್ಸ್ ಗಳನ್ನು ಅಪ್ಲೈ, ಯಾವ ಕ್ರೀಮ್ ಸಿಗುತ್ತೆ ಅದು ತಗೊಂಡು ಅಪ್ಲೈ ಮಾಡ್ಕೊಂಡ್ರೆ ಮುಗೀತು. ಅದು ಆದ್ಮೇಲೆ ಮೇಕಪ್ ಅಪ್ಲೈ ಮಾಡೋದು ಮುಗೀತು. ನೈಟ್ ಟೈಮ್ ಅಲ್ಲಿ ಕ್ಲೀನಿಂಗ್ ಕೂಡ ಸರಿಯಾಗಿ ಮಾಡ್ಕೊಡಲ್ಲ, ಹಾಗೇನೆ ಮಲ್ಕೊಳ್ಳೋದು. ಈ ತರ ಮಾಡ್ತಾ ಇರೋದ್ರಿಂದ ತುಂಬಾನೇ ಕಾಂಪ್ರಮೈಸ್ ಆಗ್ತಾ ಇರುತ್ತೆ ನಮ್ಮ ಸ್ಕಿನ್. ಕಾಂಪ್ರಮೈಸ್ ಆಗಿ ನಿಮ್ಮ ಕ್ರೊನಾಲಜಿಕಲ್ ಏಜ್ ಇರಬಹುದು, ಫಾರ್ ಎಕ್ಸಾಂಪಲ್ 30-35 ಇರಬಹುದು, ಬಟ್ ನಿಮ್ಮ ಸ್ಕಿನ್ ಏಜ್ 40-45 ತರಹ ಕಾಣಿಸುತ್ತೆ. ಸೊ ಈ ತರಹ ಕೂಡ ನಾವು ಕೆಲವೊಬ್ಬರಿಗೆ ಅಬ್ಸರ್ವೇಷನ್ ಮಾಡಿರ್ಬಹುದು. ಕರೆಕ್ಟ್ ಅಲ್ಲ? ಈ ತರ ಮಾಡಿದಿರ ಅಬ್ಸರ್ವೇಷನ್? ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಈ ವಿಸಿಬಲ್ ಡಿಫ್ರೆನ್ಸಸ್ ಅನ್ನು ನಾವು ಕಡಿಮೆ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಕೇರ್ ತಗೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾನು ಹೇಳಿದೀನಿ ಸೋ ಮೆನಿ ರೀಸನ್ಸ್ ಇರಬಹುದು ಅಂತ. UV ರೇಸ್ ಅಂತ ಹೇಳಿದೀನಿ, ಫ್ರೀ ರಾಡಿಕಲ್ಸ್, ಟಾಕ್ಸಿನ್ಸ್ ಡೆಪಾಸಿಟ್ ಆಗೋದು, ಅದೇ ತರ ಇದೆಲ್ಲ ರೀತಿ ಪ್ರಾಸೆಸ್ ಆಗ್ತಾ ಇರೋದ್ರಿಂದ, ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ನಲ್ಲಿ ಅಗೇನ್ ಪ್ರೊಡಕ್ಷನ್ ಆಫ್ ಕೊಲಾಜಿನ್ ಇರ್ಬೋದು, ಎಲಾಸ್ಟಿನ್ ಇರ್ಬೋದು ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರಲ್ಲ, ಕಡಿಮೆ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಪೊಲ್ಯೂಷನ್ಸ್ ಇರಬಹುದು, ನ್ಯೂಟ್ರಿಷನ್ ಕೂಡ ಡೆಫಿಷಿಯನ್ಸಿಯಿಂದ ಕೂಡ ಇರಬಹುದು, ನ್ಯೂ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರಲ್ಲ, ಟೈಮ್ಸ್ ಲ್ಯಾಕ್ ಆಫ್ ಕೊಲಾಜಿನ್ ಎಲಾಸ್ಟಿನ್ ಇರೋದ್ರಿಂದಾಗಿ ಲಾಸ್ ಆಫ್ ವಾಟರ್ ಇಂದ ಕೂಡ ಇರಬಹುದು. ನಮ್ಮ ಸ್ಕಿನ್ ತುಂಬಾನೇ ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿ ನಾವು ಸ್ವಲ್ಪ ನಮ್ಮ ಸ್ಕಿನ್ ನಲ್ಲಿ ಆಗ್ತಾ ಇರುವಂತಹ ಪ್ರೀ ಮೆಚ್ಯೂರ್ ಏಜಿಂಗ್ ಅನ್ನು ಸ್ವಲ್ಪ ರೆಗ್ಯುಲರ್ ರುಟೀನ್ ಇಂದ ಕಂಟ್ರೋಲ್ ಮಾಡಬಹುದು, ಕಡಿಮೆ ಮಾಡಬಹುದು, ನಮ್ಮ ಸ್ಕಿನ್ ಅನ್ನು ನಾವು ಪ್ರೊಟೆಕ್ಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ನಾವು ಈ ಸೈನ್ಸ್ ಆಫ್ ಏಜಿಂಗ್ ನೀವು ನೋಡ್ತಾ ಇದ್ದೀರಾ. ಸೊ ಈ ತರ ಸ್ಕಿನ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು. ಸೊ ಡಾರ್ಕ್ ಆಗ್ತಾ ಇರುತ್ತೆ, ಪ್ಯಾಚಸ್ ಆಗ್ತಾ ಇರುತ್ತೆ, ರಫ್ ಆಗ್ತಾ ಇರುತ್ತೆ. ಸೊ ನಾಟ್ ಓನ್ಲಿ ಡಾರ್ಕ್ ಆಗೋದು, ರಿಂಕಲ್ಸ್ ಕ್ರಿಯೇಟ್ ಆಗೋದು, ಆನ್ ಟಾಪ್ ಆಫ್ ದಟ್ ಏನಪ್ಪಾ ಅಂದ್ರೆ ರಫ್ನೆಸ್ ಕೂಡ ಇರುತ್ತೆ ಸ್ಕಿನ್ ಅಲ್ಲಿ. ಎಲ್ಲಿ ಪಿಗ್ಮೆಂಟೇಶನ್ ಆಗ್ತಾ ಇರುತ್ತೆ ಅಲ್ಲಿ ರಫ್ನೆಸ್ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ. ಓಕೆ, ಅಂಡ್ ಎಲ್ ಬೇಕಾದ್ರೂ ಅಲ್ಲಿ ಲೈನ್ಸ್ ಕ್ರಿಯೇಟ್ ಆಗಿರುತ್ತೆ, ಎಲ್ ಬೇಕಾದ್ರೂ ಅಲ್ಲಿ ನಿಮ್ಮ ಫೇಸ್ ಅಲ್ಲಿ ಬ್ಲಾಕ್ ಸ್ಪಾಟ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ, ಅದು ಕೂಡ ಸಿಂಪ್ಟಮ್. ಸೊ ಈ ಸೈನ್ಸ್ ಆಫ್ ಏಜಿಂಗ್ ಅನ್ನು ನಾವು ಫೈಟ್ ಮಾಡ್ಬೇಕಪ್ಪ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನಪ್ಪಾ ಸೊಲ್ಯೂಷನ್ ಅಂದ್ರೆ ರೆಗ್ಯುಲರ್ CTTMP ಪ್ರೊಸೀಜರ್ ನಾವು ಫಾಲೋ ಮಾಡ್ಬೇಕಾಗಿರುತ್ತೆ.
ಇನ್ ಕೇಸ್ ನಿಮ್ಮ ಏಜ್ 30+ ಇರುವಾಗ ಈ ಪ್ರಾಡಕ್ಟ್ ರೇಂಜ್ ಅನ್ನು ನೀವು ಡೆಫಿನೆಟ್ ಆಗಿ ಫಾಲೋ ಮಾಡಬಹುದು. ಸೊ ಇಲ್ಲ ಅಂದ್ರೆ ನಿಮ್ಮ ಏಜ್ ಅಂಡರ್ 30 ಇರುವಾಗ ಸೊ ನಮ್ಮ ಹತ್ರ ಪ್ರೊವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಕ್ಯಾಟಗರಿ ಇದೆ. ಸೊ ಹಾಗೆ ನಮ್ಮ ಹತ್ರ ಶ್ಲೋಕ ರೇಂಜ್ ಆಫ್ ಪ್ರಾಡಕ್ಟ್ಸ್ ಕ್ಯಾಟಗರಿ ಇದೆ. ಸೊ ಯಾವುದೇ ತರಹದ ಕ್ಯಾಟಗರಿಯನ್ನು ಯೂಸ್ ಮಾಡಿ, ಬಟ್ ನೀವು ಫಾಲೋ ಮಾಡೋದು ಮರಿಬೇಡಿ ರೆಗ್ಯುಲರ್ CTTMP ಪ್ರೊಸೀಜರ್. ಕ್ಲೆನ್ಸಿಂಗ್, ಟೋನಿಂಗ್, ಟ್ರೀಟ್ಮೆಂಟ್, ಮಾಯಿಶ್ಚರೈಸೇಷನ್ ಅಂಡ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್. ನಿಮ್ಮ ಸ್ಕಿನ್ ಏಜ್ ಡಿಸೈಡ್ ಮಾಡಕ್ಕೆ ಮೇಜರ್ ಕಂಟ್ರಿಬ್ಯೂಟರ್ ಅಂತಾನು ಹೇಳ್ಬಹುದು. ಸೊ ಅದಕ್ಕಾಗಿ ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದು ನೀವು ಮರಿಬೇಡಿ. ನಿಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡೋದು ನೀವು ಮರಿಬೇಡಿ. ಸೊ ಅದಕ್ಕಾಗಿ 30+ ಯಾರ್ಯಾರಿದ್ದೀರಾ ಅವ್ರಿಗೋಸ್ಕರ ಡೆಫಿನೆಟ್ ಆಗಿ ಏಜ್ ರಿಡಿಫೈನಿಂಗ್ ಸ್ಕಿನ್ ಕೇರ್ ಇಂದ ನಿಮ್ಗೋಸ್ಕರ ನಮ್ಮ ಅರ್ಬನ್ ಕಲರ್ ಲಂಡನ್ ಏಜ್ ರಿಡಿಫೈನಿಂಗ್ ಪ್ರಾಡಕ್ಟ್ಸ್ ರೇಂಜ್. ಸೊ ಇದರಲ್ಲಿ 6 ಪ್ರಾಡಕ್ಟ್ಸ್ ಇದೆ. ಸೊ ಅದಕ್ಕಾಗಿ ಈ ಟೋಟಲ್ ಪ್ರಾಡಕ್ಟ್ಸ್ ರೇಂಜ್ ಗೆ ನಾವು ಹೇಳ್ಬಹುದು ಟ್ರೀಟ್ಮೆಂಟ್ ಕ್ಯಾಟಗರಿ ಅಂತ. ಯಾಕಪ್ಪ ಅಂದ್ರೆ ಏಜ್ ರಿಲೇಟೆಡ್ ಸಿಂಪ್ಟಮ್ಸ್ ಅನ್ನು ಕಡಿಮೆ ಮಾಡಕ್ಕೆ, ಕಂಟ್ರೋಲ್ ಮಾಡಕ್ಕೆ, ನಿಮ್ಮ ಸ್ಕಿನ್ ಅನ್ನು ಬ್ಯೂಟಿಫುಲ್ ಅಥವಾ ಹೆಲ್ದಿಯರ್ ಲುಕಿಂಗ್, ಯಂಗರ್ ಲುಕಿಂಗ್ ಸ್ಕಿನ್ ನಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಕ್ಕೆ ನಾವು ಯೂಸ್ ಮಾಡಬಹುದು ಈ 6 ತರಹದ ಪ್ರಾಡಕ್ಟ್ ರೇಂಜ್ ಅನ್ನು. ಓಕೆ, ಸೊ ಇದರಲ್ಲಿ ಒಂದು ಸ್ಪೆಷಲ್ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡಿರೋದು ಯಾವ ತರಪ್ಪ? ಈ ಸ್ಪೆಷಲ್ ಟೆಕ್ನಾಲಜಿ ಅಂದ್ರೆ ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಅಂಡ್ 3C ಆಕ್ಷನ್ ಸಿಸ್ಟಮ್. ಇದನ್ನು ನೋಟ್ ಡೌನ್ ಮಾಡ್ಕೋಬಹುದು. ಏಜ್ ರಿಡಿಫೈನಿಂಗ್ ರಿಲೇಟೆಡ್ ನಿಮ್ಮ ಹತ್ರ ಯಾವುದೇ ತರಹದ ಕ್ವಶನ್ಸ್ ಗಳು ಬಂದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಿಮ್ಗೆ ಏನಪ್ಪಾ ಅಂದ್ರೆ ಆನ್ಸರ್ ಮಾಡುವಂತಹ ಏನ್ ಇದ್ರಲ್ಲಿ ಯೂಸ್ ಮಾಡುವಂತಹ ಟೆಕ್ನಾಲಜಿ ಅಂತ ನಿಮ್ಗೆ ಗೊತ್ತಾಗ್ಬೇಕಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಅಂಡ್ 3C ಆಕ್ಷನ್ ಸಿಸ್ಟಮ್. ಯಾವಾಗಾದ್ರೂ ಮಾತಾಡುವಾಗ ಏಜ್ ರಿಡಿಫೈನಿಂಗ್ ಬಗ್ಗೆ ಸೊ ಈ 2 ತರಹದ ಟೆಕ್ನಾಲಜಿ ಬಗ್ಗೆ ಮಾತಾಡೋದು ಮರಿಬೇಡಿ. ದಿಸ್ ಇಸ್ ದ ಕೀ ಪಾಯಿಂಟ್ಸ್, ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಸೊ ಈ ಪ್ರಾಡಕ್ಟ್ಸ್ ರೇಂಜ್ ಅಂತ ಇದು 6 ಪ್ರಾಡಕ್ಟ್ಸ್ ಇದೆ. ಈ 6 ಪ್ರಾಡಕ್ಟ್ಸ್ ಅನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರುವಾಗ 30+ ಯಾರ್ಯಾರಿದ್ದೀರಾ ಅವ್ರ ಸ್ಕಿನ್ ಅಲ್ಲಿ ಏನೇನ್ ಯಾವ ತರಹದ ಚೇಂಜಸ್ ಬರುತ್ತೆಪ್ಪ ಅಂದ್ರೆ ನಿಮ್ಮ ಸ್ಕಿನ್ ಫಾರ್ಮ್ ಆಗುತ್ತೆ, ನಿಮ್ಮ ಸ್ಕಿನ್ ಹೆಲ್ದಿಯರ್ ಆಗ್ತಾ ಬರುತ್ತೆ, ಗ್ರಾಜುವಲಿ ಸ್ಮೂತ್ ಆಗ್ತಾ ಬರುತ್ತೆ. ಲೂಸ್ ಆಗ್ತಾ ಇರುವಂತಹ ಸ್ಕಿನ್ ನಲ್ಲಿ ಒಂದು ಲಿಫ್ಟಿಂಗ್ ಸಿಗುತ್ತೆ. ಅದಕ್ಕೋಸ್ಕರ ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಅಂತ ಹೇಳೋದು, ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂತ. ಸೊ ಕೊಲಾಜನ್ ಕೂಡ ಬೂಸ್ಟ್ ಆಗ್ತಾ ಇರುತ್ತೆ. ಸೊ ಸರಿಯಾಗಿ ಕೊಲಾಜನ್ ಪ್ರೊಡ್ಯೂಸ್ ಆಗ್ತಾ ಇರಲ್ಲ. ಬ್ರೇಕ್ ಡೌನ್ ಆಗಿರುವಂತಹ ಕೊಲಾಜನ್ ನೀವು ನೋಡಿದ್ರ ಫೈಬರ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿರೋದು. ಸೊ ಬೂಸ್ಟ್ ಅಪ್ ಆಗುತ್ತೆ, ಕೊಲಾಜನ್ ಮತ್ತೊಮ್ಮೆ ಬೂಸ್ಟ್ ಆಗುತ್ತೆ ಅಂಡ್ ನಮ್ಮ ಸ್ಕಿನ್ ನಲ್ಲಿ ಕ್ಲಿಯಾರಿಟಿ ಸಿಗುತ್ತೆ. ಅಂಡ್ ಅದೇ ತರಹ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಡ್ಯಾಮೇಜಸ್, ಟಾಕ್ಸಿನ್ಸ್, ಮೈಕ್ರೋಬ್ಸ್, ಡಸ್ಟ್, ಪೊಲ್ಯೂಷನ್, ಸೊ ಇದರಿಂದ ನಮ್ಮ ಸ್ಕಿನ್ ಮೇಲೆ ಪ್ರೊಟೆಕ್ಷನ್ ಕೂಡ ಒಂದು ಪ್ರೊಟೆಕ್ಷನ್ ಲೇಯರ್ ಕೂಡ ಆಡ್ ಆನ್ ಆಗುತ್ತೆ. ಪ್ಲಸ್ ನಮ್ಮ ಸ್ಕಿನ್ ನಲ್ಲಿ ಹೈಲುರಾನಿಕ್ ಆಸಿಡ್ ಇಂದ ಹೈಡ್ರೇಷನ್, ಆಪ್ಟಿಮಲ್ ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ನಾನು ಹೇಳಿದೀನಿ ಹೈಡ್ರೇಷನ್ ಇಸ್ ದ ಕೀ ಅಂತ. ಹೈಡ್ರೇಷನ್ ನಮ್ಮ ಸ್ಕಿನ್ ಅಲ್ಲಿ ಮೇಂಟೈನ್ ಆದ್ರೆ ನಮ್ಮ ಸ್ಕಿನ್ ಪ್ಲಂಪಿ ಇರುತ್ತೆ, ನಮ್ಮ ಸ್ಕಿನ್ ಸೆಲ್ಸ್ ಅಲ್ಲಿ ಕೊಲಾಜನ್ ಸರಿಯಾಗಿ ಪ್ರೊಡ್ಯೂಸ್ ಆಗುತ್ತೆ, ನ್ಯೂಟ್ರಿಷನ್ ಎಕ್ಸ್ಚೇಂಜ್ ತುಂಬಾ ಚೆನ್ನಾಗುತ್ತೆ ಅಂತ. ಸೊ ನಮ್ಮ ಸ್ಕಿನ್ ಅಲ್ಲಿ ಯಾವಾಗ್ಲೂ ಡ್ರೈನೆಸ್ ಫೀಲ್ ಆಗೋದು, ರಫ್ನೆಸ್ ಫೀಲ್ ಆಗೋದು, ಸೊ ಅದು ಕೂಡ ಗ್ರಾಜುವಲಿ ಕಡಿಮೆ ಆಗ್ತಾ ಬರ್ತಾ ನಿಮ್ಮ ಸ್ಕಿನ್ ನಲ್ಲಿ ಹೆಲ್ದಿ ಕೈಂಡ್ ಆಫ್ ಫೀಲಿಂಗ್ ನೀವು ಫೀಲ್ ಮಾಡೋದು ಸ್ಟಾರ್ಟ್ ಮಾಡ್ತೀರಾ. ಸೊ ಅಂಡ್ ಅಗೇನ್ ನಮ್ಮ 3C ಆಕ್ಷನ್ ಸಿಸ್ಟಮ್ ಟೆಕ್ನಾಲಜಿಯಿಂದ ಇದು ಫ್ರೀ ರಾಡಿಕಲ್ ಜೊತೆ ಟಾಕ್ಸಿನ್ ಜೊತೆ ಫೈಟ್ ಮಾಡಿ ನಿಮ್ಮ ಸ್ಕಿನ್ ನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುವಂತಹ ಕೊಲಾಜನ್ ಅನ್ನು ಬೂಸ್ಟ್ ಮಾಡ್ತಾ ನಿಮ್ಮ ಸ್ಕಿನ್ ನಲ್ಲಿ ಒಂದು ಕಂಫರ್ಟ್ ಫೀಲಿಂಗ್ ಅನ್ನು ಕೂಡ ಇದು ಕ್ರಿಯೇಟ್ ಮಾಡುತ್ತೆ. ಸೊ ಟೋಟಲ್ ಆಗಿ ಇಷ್ಟೆಲ್ಲ ನಮ್ಗೆ ಬೆನಿಫಿಟ್ ಸಿಗ್ತಾ ಇದೆ ನಮ್ಮ ಸ್ಕಿನ್ ನಲ್ಲಿ. ನಾವು ಏಜ್ ಡಿಫೈನಿಂಗ್ ರೇಂಜ್ ಪ್ರಾಡಕ್ಟ್ ಅನ್ನು 30 ಇಯರ್ಸ್ ಆದ್ಮೇಲೆ ನಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ. ಕರೆಕ್ಟ್ ಅಲ್ವಾ? ಸೊ ಏನಪ್ಪಾ ಇದು ಏಜ್ ರಿಡಿಫೈನಿಂಗ್ ಟೆಕ್ನಾಲಜಿ? ನಾನು ಹೇಳ್ದಂಗೆ ಇದು ನಮ್ಮ ಸ್ಕಿನ್ ಅನ್ನು ಲಿಫ್ಟ್ ಮಾಡುತ್ತೆ. ಎಪಿ ಲಿಫ್ಟ್ ಅಂತ ಹೇಳಿದ ತಕ್ಷಣ ಎಪಿ ಮೀನ್ಸ್ ವಾಟ್? ಎಪಿಡರ್ಮಿಸ್. ಎಪಿ ಮೀನ್ಸ್ ವಾಟ್? ಎಪಿಡರ್ಮಿಸ್. ಎಪಿಡರ್ಮಿಸ್ ಲಿಫ್ಟ್. ಎಪಿಡರ್ಮಿಸ್ ಅಂದ್ರೆ ನಮ್ಮ ಎಕ್ಸ್ಟರ್ನಲ್ ಲೇಯರ್, ಔಟ್ ಸೈಡ್ ಇರುವಂತಹ ನಮ್ಮ ಸ್ಕಿನ್ ಲೇಯರ್. ಎಪಿಡರ್ಮಿಸ್ ಲೇಯರ್ ನೆನ್ಪ್ ಮಾಡ್ಕೊಳ್ಳಿ. ಎಪಿಡರ್ಮಿಸ್ ಲೇಯರ್ ಅನ್ನೋದು ಲಿಫ್ಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಎಪಿ ಲಿಫ್ಟ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ. ರಿಂಕಲ್ಸ್ ಎಲ್ಲ ನಮ್ಗೆ ಎಕ್ಸ್ಟರ್ನಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅದನ್ನು ಲಿಫ್ಟ್ ಮಾಡುತ್ತೆ ನ್ಯಾಚುರಲ್ ಆಗಿ, ಎಲಾಸ್ಟಿಸಿಟಿಯನ್ನು ಇನ್ಕ್ರೀಸ್ ಮಾಡ್ತಾ. ಅಂಡ್ 3C ಆಕ್ಷನ್ ಸಿಸ್ಟಮ್ ಟೆಕ್ನಾಲಜಿಯಿಂದ ಏನಪ್ಪಾ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಫ್ರೀ ರಾಡಿಕಲ್ಸ್ ಜೊತೆ ಇದು ಫೈಟ್ ಮಾಡುತ್ತೆ. ನಮ್ಮ ಸ್ಕಿನ್ ಸೆಲ್ಸ್ ಅಲ್ಲಿ ಕೊಲಾಜನ್ ಅನ್ನು ಬೂಸ್ಟ್ ಮಾಡುತ್ತೆ ಅಂಡ್ ನಮ್ಮ ಸ್ಕಿನ್ ಡೆಫಿನೆಟ್ ಆಗಿ ಹೆಲ್ದಿಯರ್ ಲುಕಿಂಗ್ ಸ್ಕಿನ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಕೊಲಾಜನ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ. ಅಂಡ್ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ನಮ್ಮ ಸ್ಕಿನ್ ಒಳಗಡೆ ಮಾಯಿಶ್ಚರ್ ಲೆವೆಲ್ ಅನ್ನು ಕೂಡ ಇದು ಮೇಂಟೈನ್ ಮಾಡುತ್ತೆ. ಓಕೆ, ಅಂಡ್ ಇದರಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಇದೆ ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಇದರಲ್ಲಿ ಇದೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್, ಆಲ್ ದ ಟೈಪ್ ಆಫ್
anti-aging related products, most expensive range of anti-aging products. ನೀವು ಯಾವುದೇ ತರಹದ ಬ್ರಾಂಡ್ಸ್ ಅಲ್ಲಿ ಹೋಗಿ ಚೆಕ್ ಮಾಡಿ anti-aging related products. ಸೊ ಅದರಲ್ಲಿ ಇರುವಂತಹ ಒನ್ ಆಫ್ ದ ಮೇಜರ್ ಇಂಗ್ರೀಡಿಯೆಂಟ್ ಯಾವ್ದಪ್ಪ ಅಂದ್ರೆ ರೆಟಿನಾಲ್. ವೈಟಮಿನ್ ಎ ರೆಟಿನಾಲ್ ಅಂತ ಹೇಳ್ತೀವಿ. ಸೊ ಈ ರೆಟಿನಾಲ್ ಅನ್ನು ಯೂಸ್ ಮಾಡಿರ್ತೀವಿ. ಸೊ ಇಲ್ಲಿ ಕೂಡ ನಾವು ಯೂಸ್ ಮಾಡಿರೋದು ಬಟ್ ಪ್ರೀಮಿಯಂ ರೇಂಜ್ ಆಗಿದೆ ಕಂಪೇರಬಲಿ ಟು ಅದರ್ ಬ್ರಾಂಡ್ಸ್. ಸ್ಟಿಲ್ ಇದೆಲ್ಲ ಹೈಲಿ ನಾವು ಏನಪ್ಪಾ ಅಂದ್ರೆ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿದಾದ್ಮೇಲೆ ಕೂಡ ಪ್ರೈಸಿಂಗ್ ಮಿನಿಮಲ್ ಇದೆ, ಅಷ್ಟು ಎಕ್ಸೀಡಿಂಗ್ ಇಲ್ಲ. ಸೊ ಕಂಪೇರಬಲಿ ಟು ಅದರ್ ಬ್ರಾಂಡ್ಸ್, ಬಟ್ ಅಷ್ಟೇ ಕ್ವಾಲಿಟಿ ಇದೆ, ಅಷ್ಟೇ ಟ್ರಸ್ಟ್ ವರ್ತಿ ಇದೆ, ಅಷ್ಟೇ ನಮ್ಮ ಸ್ಕಿನ್ ಅಲ್ಲಿ ಚೇಂಜಸ್ ಕೂಡ ತಗೊಂಡ್ ಬರ್ತಾ ಇದೆ. ಸೊ ರೆಟಿನಾಲ್ ಈಸ್ ಒನ್ ಆಫ್ ದ ಆಂಟಿ ಏಜಿಂಗ್ ಇಂಗ್ರೀಡಿಯೆಂಟ್ ಅಂತ ನಾವು ಹೇಳ್ತಾ ಇರೋದು. ಸೊ ಇದು ಸ್ಕಿನ್ ಇಂಡಸ್ಟ್ರಿನಲ್ಲಿ, ಕಾಸ್ಮೆಟಾಲಜಿನಲ್ಲಿ ಸೊ ರೆಟಿನಾಲ್ ಗೆ ವೆರಿ ಮಚ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಯಾಕಪ್ಪ ಅಂದ್ರೆ ಏಜಿಂಗ್ ರಿಲೇಟೆಡ್ ಸಿಂಪ್ಟಮ್ಸ್ ಅನ್ನೋದು ಕಂಟ್ರೋಲ್ ಮಾಡಕ್ಕೆ, ನಮ್ಮ ಸ್ಕಿನ್ ನಲ್ಲಿ ಪಿಗ್ಮೆಂಟೇಶನ್ ಅನ್ನು ಕಂಟ್ರೋಲ್ ಮಾಡಕ್ಕೆ, ರಿಂಕಲ್ಸ್ ಅನ್ನು ಕಡಿಮೆ ಮಾಡಕ್ಕೆ, ಲಿಫ್ಟಿಂಗ್ ಮಾಡಕ್ಕೆ ನಮ್ಮ ಎಪಿಡರ್ಮಿಸ್ ಲೇಯರ್ ಅನ್ನು ಇದಕ್ಕೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಅಂಡ್ ಗ್ಲೋ ಅನ್ನು ತಗೊಂಡ್ ಬರಕ್ಕೆ ನಮ್ಮ ಸ್ಕಿನ್ ಒಳಗಡೆ. ಸೊ ಅದೇ ತರ ವೈಟಮಿನ್ ಸಿ ಕೂಡ ಇದೆ. ವೈಟಮಿನ್ ಸಿ ನಮ್ಗೆ ಗೊತ್ತಿದೆ ನಮ್ಮ ಸ್ಕಿನ್ ಅಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಅನ್ನು ಎನ್ಹಾನ್ಸ್ ಮಾಡುತ್ತೆ. ಅದೇ ತರ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ, ಟಾಕ್ಸಿನ್ಸ್ ಇನ್ ಕೇಸ್ ನಮ್ಮ ಪೋರ್ಸ್ ಅಲ್ಲಿ ಡೆಪಾಸಿಟ್ ಆಗ್ತಾ ಇರುವಾಗ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಇಂದ ಟಾಕ್ಸಿನ್ಸ್ ಅನ್ನು ಫ್ಲಶ್ ಔಟ್ ಮಾಡುತ್ತೆ. ಫ್ರೀ ರಾಡಿಕಲ್ ಡ್ಯಾಮೇಜ್ ಇಂದ ನಮ್ಮ ಸ್ಕಿನ್ ಅನ್ನು ಕಾಪಾಡ್ಕೊಳ್ಳುತ್ತೆ. ಅದೇ ತರ ಮೆಲಾನಿನ್ ಅಂತ ಪಿಗ್ಮೆಂಟ್ ಇರುತ್ತೆ ನಮ್ಮ ಸ್ಕಿನ್ ಒಳಗಡೆ. ನಮ್ಮ ಸ್ಕಿನ್ ಕಲರ್ ಡಿಸೈಡ್ ಮಾಡುವಂತಹ ಪಿಗ್ಮೆಂಟ್ ಗೆ ನಾವು ಮೆಲಾನಿನ್ ಅಂತ ಹೇಳ್ತೀವಿ. ಸ್ಪೆಷಲಿ ನಾವು ಹೊರಗಡೆ ಸನ್ ನಲ್ಲಿ ಹೋಗಿದ್ದಾಗ ನಮ್ಮ ಸ್ಕಿನ್ ತುಂಬಾ ಜಾಸ್ತಿಯಾಗಿ ಮೆಲಾನಿನ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ವೈಟಮಿನ್ ಸಿ ಇರೋದ್ರಿಂದ ಮೆಲಾನಿನ್ ಕೂಡ ನಮ್ಮ ಸ್ಕಿನ್ ನಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಹೈಲೂರಾನಿಕ್ ಆಸಿಡ್ ಕೂಡ ಇದೆ. ಗ್ರಾಜುವಲಿ ಅಕಾರ್ಡಿಂಗ್ ಟು ದ ಏಜ್ ಹೈಲೂರಾನಿಕ್ ಆಸಿಡ್ ಯಾವ ತರ ನಮ್ಮ ಸ್ಕಿನ್ ಒಳಗಡೆ ಕಡಿಮೆ ಆಗ್ತಾ ಇದೆ. ಸೊ ಇದು ವಿತ್ ದ ಹೆಲ್ಪ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಜೊತೆ ಹೈಲೂರಾನಿಕ್ ಆಸಿಡ್ ಕೂಡ ಸಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಸ್ಕಿನ್ ಒಳಗಡೆ ಮಾಯಿಶ್ಚರ್ ಏನಿರುತ್ತೆ, ಹೈಡ್ರೇಷನ್ ಏನಿರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ, ಅದು ರಿಟೇನ್ ಆಗಿರುತ್ತೆ. ರಿಟೆನ್ಷನ್ ಗೋಸ್ಕರ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಒಂದ್ ಕುಷನಿಂಗ್, ಒಂದ್ ಲೂಬ್ರಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಯಾವ ತರ ಗ್ರೀಸಿಂಗ್ ಇರುತ್ತೆ, ಸೊ ಅದೇ ತರಹ ನಮ್ಮ ಹೈಲೂರಾನಿಕ್ ಆಸಿಡ್ ತರ ಗ್ರೀಸಿಂಗ್ ಹಾಗೆ ಕೆಲಸ ಮಾಡುತ್ತೆ. ಸೊ ಗ್ರೀಸಿಂಗ್ ತುಂಬಾ ಚೆನ್ನಾಗಿದ್ರೆ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಶೈನ್ ಆಗಿ ಕೂಡ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ಪ್ರಾಡಕ್ಟ್ ಅಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್. ಅಂಡ್ ಓವರ್ ಆಲ್ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ವೆರಿ ಲೈಟ್ ವೇಟ್ ಟೆಕ್ಸ್ಚರ್ ಇರುತ್ತೆ, ನಾನ್ ಕಮಿಡೋಜೆನಿಕ್ ಇರುತ್ತೆ, ಪೋರ್ಸ್ ಅನ್ನು ಬ್ಲಾಕ್ ಮಾಡಲ್ಲ ಇದು. ಓಕೆ, ಸೊ ಪೋರ್ಸ್ ಗೆ ಬ್ಲಾಕ್ ಮಾಡಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಸ್ಕಿನ್ ಒಳಗಡೆ ಬ್ರೀತಿಂಗ್ ಚೆನ್ನಾಗುತ್ತೆ. ಬ್ರೀತಿಂಗ್ ಚೆನ್ನಾಗ್ ಆಗ್ತಾ ಇರೋದ್ರಿಂದ ಒಳ್ಳೆ ಆಕ್ಸಿಜನ್ ಸಪ್ಲೈ ಆಗ್ತಾ ನಮ್ಮ ಸ್ಕಿನ್ ಅನ್ನು ಒಂದು ಹೆಲ್ದಿಯರ್ ವೇ ನಲ್ಲಿ ಮೇಂಟೈನ್ ಮಾಡಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಅಂಡ್ ಆಲ್ ದ ಇಂಗ್ರೀಡಿಯೆಂಟ್ಸ್ ಏನಿದೆ ಇದರಲ್ಲಿ ರೆಟಿನಾಲ್, ಹೈಲೂರಾನಿಕ್ ಆಸಿಡ್, ವೈಟಮಿನ್ ಸಿ ಅನ್ನು ನಾವು ಏನ್ ಯೂಸ್ ಮಾಡ್ತಾ ಇದ್ದೀವಿ, ಸೊ ಆಲ್ ದ ಇಂಗ್ರೀಡಿಯೆಂಟ್ಸ್ ಎಲ್ಲಿಯಪ್ಪ ನಾವು ಇದು ಮಾಡಿರೋದಪ್ಪ, ಫಾರ್ಮುಲೇಟ್ ಮಾಡಿರೋದಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಂಡ್ ಬ್ರೆಜಿಲ್ ಅಲ್ಲಿ. ಸೊ ಸ್ವಿಟ್ಜರ್ಲ್ಯಾಂಡ್ ಅಂಡ್ ಬ್ರೆಜಿಲ್ ಅಲ್ಲಿ ಸೊ ಇಂಟರ್ನ್ಯಾಷನಲ್ ಗ್ರೇಡೆಡ್ ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್. ಸೊ ನಾವು ಇಲ್ಲಿ ಏಜ್ ರೆಡಿಫೈನಿಂಗ್ ರೇಂಜ್ ಅಲ್ಲಿ ಯೂಸ್ ಮಾಡ್ತಾ ಇರೋದು. ಅಂಡ್ ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಇದೆ. ಆಲ್ ದ ಸ್ಕಿನ್ ಟೈಪ್ಸ್ ಮೇಲೆ ಇದು ಟೆಸ್ಟ್ ಮಾಡಿರೋದು. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಬರಬಹುದು. ಆಯಿಲಿ ಫೇಸ್ ಮೇಲೆ ನಾವು ಇದನ್ನು ಯೂಸ್ ಮಾಡಬಹುದಾ, ಡ್ರೈ ಸ್ಕಿನ್ ಟೈಪ್ ಮೇಲೆ ಯೂಸ್ ಮಾಡಬಹುದಾ, ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಬಹುದು, ಅಥವಾ ನಾರ್ಮಲ್ ಸ್ಕಿನ್ ಟೈಪ್ ಅಲ್ಲಿ, ಸೆನ್ಸಿಟಿವ್ ಸ್ಕಿನ್ ಟೈಪ್ ಅಲ್ಲಿ ನಾವು ಯೂಸ್ ಮಾಡಬಹುದಾ ಅಂತ ನಾವು ಡರ್ಮೆಟಾಲಜಿಕಲಿ ಟೆಸ್ಟೆಡ್ ಅಂತ ಹೇಳಿದ ತಕ್ಷಣ ಆಲ್ ದ ಸ್ಕಿನ್ ಟೈಪ್ ಮೇಲೆ ಟೆಸ್ಟ್ ಮಾಡಿರೋದು, ಸರ್ವೆ ಮಾಡಿರೋದು. ಅಂಡ್ ಆಲ್ ದ ಸ್ಕಿನ್ ಗೆ ನೀವು ಆರಾಮಾಗಿ ಈ ಪ್ರಾಡಕ್ಟ್ಸ್ ಅನ್ನು ರೆಕಮೆಂಡ್ ಮಾಡಬಹುದು. ಬಟ್ ನೆನ್ಪಿಟ್ಕೊಳ್ಳಿ, 30 ಇಯರ್ಸ್ ಆದ್ಮೇಲೆ ಈ ಪ್ರಾಡಕ್ಟ್ಸ್ ರೇಂಜ್ ಅನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿ. 30 ಅಥವಾ 35 ಪ್ಲಸ್ ಆದ್ಮೇಲೆ ಕೂಡ ನೀವು ಸ್ಟಾರ್ಟ್ ಮಾಡಬಹುದು ಇದನ್ನು ಯೂಸ್ ಮಾಡೋದು. ಅಂಡ್ 100% ಕ್ರೂಯಲ್ಟಿ ಡೆಫಿನೆಟ್ ಆಗಿ ನಮ್ಮ ಆಲ್ ದ ಬಾಡಿ ಕೇರ್ ಪ್ರಾಡಕ್ಟ್ಸ್ 100% ಕ್ರೂಯಲ್ಟಿ ಫ್ರೀ. ಯಾವುದೇ ತರ ಅನಿಮಲ್ ಅನ್ನು ನಾವು ಟಾರ್ಚರ್ ಮಾಡಲ್ಲ. ಅಂಡ್ ಅದೇ ತರಹ 100% ವೆಜಿಟೇರಿಯನ್ ಪ್ರಾಡಕ್ಟ್ಸ್. ಅಂಡ್ ಯಾವುದೇ ತರಹದ ಕೆಮಿಕಲ್ಸ್ ಕೂಡ ನಾವು ಇದರಲ್ಲಿ ಯೂಸ್ ಮಾಡಿಲ್ಲ. ಪ್ಯಾರಾಬೆನ್ ಇರಬಹುದು, ಮಿನರಲ್ ಆಯಿಲ್ಸ್ ಇರಬಹುದು, ಎಕ್ಸ್ಟ್ರಾ ಆಡೆಡ್ ಫ್ರೇಗ್ರೆನ್ಸಸ್, ಸ್ಮೆಲ್ ಕೂಡ ಕೆಲವೊಂದು ಕಂಪನಿಗಳು ಆಡ್ ಮಾಡ್ತಾರೆ ಎಕ್ಸ್ಟರ್ನಲಿ ಆಗಿ. ಸೊ ಯಾವುದೇ ತರಹದ ನಾವು ಎಕ್ಸ್ಟರ್ನಲ್ ಫ್ರೇಗ್ರೆನ್ಸ್ ಕೂಡ ಇದರಲ್ಲಿ ಆಡ್ ಮಾಡಿಲ್ಲ. ಆಲ್ ದ ಸ್ಮೆಲ್ ನೀವು ಏನ್ ನೋಡ್ತಾ ಇದ್ದೀರಾ ಅದು ಜಸ್ಟ್ ನ್ಯಾಚುರಲ್ ಪ್ರಾಡಕ್ಟ್, ಅದು ಸ್ಮೆಲ್, ದಟ್ಸ್ ಇಟ್. ಸೊ ನಾಟ್ ಎಕ್ಸ್ಟರ್ನಲಿ ಆಡೆಡ್ ಫ್ರೇಗ್ರೆನ್ಸಸ್. ಓಕೆ, ಸೊ ಹಾಗಾಗಿ ನಮ್ಮ ಸ್ಕಿನ್ ಮೇಲೆ ಯಾಕಪ್ಪ ಅಂದ್ರೆ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ಇನ್ನ ಡೆಲಿಕೇಟ್ ಇರುತ್ತೆ, ಇನ್ನ ಸ್ವಲ್ಪ ಏನಪ್ಪಾ ಅಂದ್ರೆ ವೆರಿ ಕೋಮಲ್ ಇಂದ ನಾವು ಅದನ್ನು ನೋಡ್ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಹೆಚ್ಚಾಗಿ ಕೇರ್ ಮಾಡೋದಕ್ಕೆ ಇದೆಲ್ಲ ಎಕ್ಸ್ಟರ್ನಲ್ ಏಜೆಂಟ್ಸ್ ಇಂದ ಫ್ರೀ ಇಟ್ಟಿರೋದು ನಮ್ಮ ಪ್ರಾಡಕ್ಟ್ಸ್ ಅನ್ನು
ವೆರಿ ಸೇಫ್ ಇರುತ್ತೆ, ಹೆಲ್ದಿ ಇರುತ್ತೆ. ನಿಮ್ಮ ಸ್ಕಿನ್ಗೋಸ್ಕರ, ನಿಮ್ಮ ಸ್ಕಿನ್ ಹೆಲ್ತ್ಗೋಸ್ಕರ ತುಂಬಾನೇ ಇಂಪಾರ್ಟೆಂಟ್ ಇರುವಂತಹ ಪ್ರಾಡಕ್ಟ್ ರೇಂಜ್ ಇದು. ಸೊ ಹಾಗಾಗಿ ಇದೆಲ್ಲ ನಾವು ಅಂಡರ್ಸ್ಟ್ಯಾಂಡಿಂಗ್ ತಗೊಂಡಿದ್ವಿ. ಇಂಗ್ರೀಡಿಯೆಂಟ್ಸ್ ಏನಿದೆ, ಟೆಕ್ನಾಲಜಿ ಯಾವ ತರ ಇದ್ರಲ್ಲಿ ನಾವು ಯೂಸ್ ಮಾಡಿರೋದು, ಎಪಿಲಿಫ್ಟ್ ಕಾಂಪ್ಲೆಕ್ಸ್ ಅಂಡ್ GC ಆಕ್ಷನ್ ಸಿಸ್ಟಮ್ ಅಂತ. ಸೊ ಅಂಡ್ 6 ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಅಂತ ನಮ್ಗೆ ಗೊತ್ತಿದೆ. ಸೊ ಈ ಪ್ರಾಡಕ್ಟ್ಸ್ ಅನ್ನು ಯಾವ ತರ ನಾವು ಯಾವ ರೀತಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಏಜ್ ಗ್ರೂಪ್ ಯಾವ್ದಪ್ಪ ಅಂದ್ರೆ 30 ಅಥವಾ 35+ ಆದ್ಮೇಲೆ ನೀವು ರೆಕಮೆಂಡ್ ಮಾಡಬಹುದು ಈ ಪ್ರಾಡಕ್ಟ್ ರೇಂಜ್ ಅನ್ನು. ಸೊ ಫಸ್ಟ್ ನೋಡಿ, ರೆಗ್ಯುಲರ್ CTTMP ಪ್ರೊಸೀಜರ್ ಅಂತ ನಾನು ಹೇಳ್ತಾ ಇದೀನಿ. ಸೊ CTTMP ಪ್ರೊಸೀಜರ್ ಅಂತ ಹೇಳಿದ ತಕ್ಷಣ ಕ್ಲೆನ್ಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಕ್ಲೆನ್ಸಿಂಗ್ ಕ್ಲೆನ್ಸರ್ ಇಂದಾನೆ ನಿಮ್ಮ ಸ್ಕಿನ್ ಒಂದು ಹೆಲ್ದಿ ಶುರುವಾತ್ ಮಾಡ್ಬೇಕಾಗಿರುತ್ತೆ, ಒಂದು ಹೆಲ್ದಿ ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ. ಸೊ 35 ಇಯರ್ಸ್ ಇರುವಾಗ ಸೊ ನೀವು ಹೆಲ್ದಿ ಸ್ಟಾರ್ಟ್ ಮಾಡಿ. ಅರ್ಬನ್ ಕಲರ್ ಲಂಡನ್ ಏಜ್ ಡಿಫೈನಿಂಗ್ ಪವರ್ ಲಿಫ್ಟ್ ಕ್ಲೆನ್ಸರ್ ಇಂದ. ಈ ಕ್ಲೆನ್ಸರ್ ಸ್ಪೆಷಾಲಿಟಿ ಏನಪ್ಪಾ ಇದೆ ಅಂದ್ರೆ, ನೀವು ಇದನ್ನು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಬೋತ್ ದ ಟೈಮ್ಸ್ ಇದನ್ನು ಯೂಸ್ ಮಾಡಬಹುದು. ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದು ಫೋಮ್ ಬೇಸ್ ಕ್ಲೆನ್ಸರ್ ಇದೆ. ಯಾವ ತರ? ಫೋಮ್ ಬೇಸ್ ಕ್ಲೆನ್ಸರ್ ಅಂತ ಇದನ್ನು ಹೇಳೋದು. ಫೋಮ್ ಬೇಸ್ ಅಂತ ಹೇಳಿದ ತಕ್ಷಣ ಸ್ಮೂತ್ನೆಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಏಜ್ ಆಗ್ತಾ ಇರುವಂತಹ ಅಥವಾ ನಮ್ಮ ಸ್ಕಿನ್ ಅಲ್ಲಿ ಆಲ್ರೆಡಿ ಪ್ರೀ ಏಜಿಂಗ್ ಆಗ್ಬಿಟ್ಟಿದೆ. ಸೊ ಇಂತಹ ಸಿಚುವೇಶನ್ ಅಲ್ಲಿ ಕೂಡ ನಮ್ಮ ಸ್ಕಿನ್ ಅನ್ನು ಸ್ವಲ್ಪ ಡೆಲಿಕೇಟ್ ವೇನಲ್ಲಿ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಫೋಮ್ ಬೇಸ್ ಕ್ಲೆನ್ಸರ್ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಮೂತ್ ಇರುತ್ತೆ, ಜೆಂಟಲ್ ಇರುತ್ತೆ, ಯಾವ್ದೇ ತರಹದ ಡ್ಯಾಮೇಜ್ ಇರಲ್ಲ, ರಫ್ ಬಿಹೇವಿಯರ್ ಇರಲ್ಲ. ಸೊ ಅದಕ್ಕಾಗಿ ಜನರಲ್ ಆಗಿ ಕ್ಲೆನ್ಸರ್ಸ್ ನೀವು ಕ್ರೀಮ್ ಬೇಸ್ ಕ್ಲೆನ್ಸರ್ಸ್ ನೋಡಿರ್ತೀರಾ ಅಂಡ್ ಜೆಲ್ ಬೇಸ್ ಕ್ಲೆನ್ಸರ್ ನೋಡಿರ್ತೀರಾ. ಬಟ್ ದಿಸ್ ಇಸ್ ದ ಫಸ್ಟ್ ಕ್ಲೆನ್ಸರ್, ಫೋಮ್ ಬೇಸ್ ಕ್ಲೆನ್ಸರ್. ವೆರಿ ಜೆಂಟಲ್ ಇರೋದಕ್ಕೆ ನಿಮ್ಮ ಸ್ಕಿನ್ಗೋಸ್ಕರ, ಒಂದು ಸಾಫ್ಟ್ನೆಸ್ ಪ್ರೊವೈಡ್ ಮಾಡೋಕೆ ನಿಮ್ಮ ಸ್ಕಿನ್ ಅನ್ನು. ಓಕೆ, ಸೊ ವೆರಿ ಈಸಿ ಆಗಿ ನೀವು ಸ್ವಲ್ಪ ಕ್ವಾಂಟಿಟಿ ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಹಾಕೊಳ್ಳಿ. ಸೊ ಈ ತರ ರಬ್ ಮಾಡ್ಕೊಳ್ಳಿ ನಿಮ್ಮ ಹ್ಯಾಂಡ್ಸ್ ಒಳಗಡೆ, ಪಾಮ್ ಒಳಗಡೆ. ಸೊ ದೆನ್ ನೀವು ಏನ್ ಮಾಡಿ ಅಂದ್ರೆ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ. ಸೊ 1 or 2 minutes ನೈಸ್ ಆಗಿ ಒಂದು ಮಸಾಜ್ ಕೊಡಿ, ವೆರಿ ಜೆಂಟಲ್ ಆಗಿ. ಸೊ ಆಲ್ ದ ಇಂಪ್ಯೂರಿಟೀಸ್, ನಿಮ್ಮ ಪೋರ್ಸ್ ಅಲ್ಲಿ ಡೆಪಾಸಿಟ್ ಆಗ್ತಾ ಇರುವಂತಹ ಇಂಪ್ಯೂರಿಟೀಸ್ ಕೂಡ ನೀವು ಈಸಿಯಾಗಿ ಅನ್ಕ್ಲಾಗ್ ಮಾಡಬಹುದು. ನಿಮ್ಮ ಪೋರ್ಸ್ ಅನ್ನು, ನಿಮ್ಮ ಕ್ಲಾಗ್ಡ್ ಪೋರ್ಸ್ ಅನ್ನು ಅನ್ಕ್ಲಾಗ್ ಮಾಡಬಹುದು. ಯಾವುದೇ ತರಹದ ನಿಮ್ಮ ಎಪಿಡರ್ಮಿಲ್ ಲೇಯರ್ ಅಲ್ಲಿ ಇರುವಂತಹ ಸರ್ಫೇಸ್ ಆಯಿಲ್ಸ್ ಅನ್ನು ಕೂಡ ನೀವು ಈಸಿಯಾಗಿ ರಿಮೂವ್ ಮಾಡಬಹುದು. ಎಲ್ಲ ತರಹದ ಇಂಪ್ಯೂರಿಟೀಸ್ ಕೂಡ ನಿಮ್ಮ ಸ್ಕಿನ್ ಇಂದ ಕ್ಲೀನ್ ಆಗುತ್ತೆ ನಮ್ಮ ಏಜ್ ಡಿಫೈನಿಂಗ್ ಪವರ್ ಲಿಫ್ಟ್ ಕ್ಲೆನ್ಸರ್ ಇಂದ. ಓಕೆ, ಸೊ 80 ml ಕ್ವಾಂಟಿಟಿ ನಲ್ಲಿ ಬರುತ್ತೆ. ಸೊ ನಮ್ಗೆ ಗೊತ್ತಿದೆ ಆಲ್ರೆಡಿ ಅರ್ಬನ್ ಕಲರ್ ರೇಂಜ್ 60% BV ಜೊತೆ ಬರುತ್ತೆ. ಸೊ ಬಿಸ್ನೆಸ್ ವಾಲ್ಯೂಮ್ ಗೆ ಕೂಡ ಇದು ಸಪೋರ್ಟ್ ಮಾಡುವಂತಹ ಕ್ಯಾಟಗರಿ. ಸೊ ದೆನ್ ಏನ್ ಮಾಡ್ಬೇಕು, ನಾವು ವಾಟರ್ ಇಂದ ತಗೊಂಡು ನಮ್ಮ ಫೇಸ್ ಅನ್ನು ವಾಶ್ ಮಾಡ್ಕೊಂಡು ಬಾತ್ರೂಮ್ ಇಂದ ಹೊರಗಡೆ ಬಂದು ನಾವು ಟವಲ್ ಡ್ರೈ ಮಾಡ್ಕೊಂಡು ನಮ್ಮ ಫೇಸ್ ಅನ್ನು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಬೇಕಾಗಿರುತ್ತೆ, ವಿಚ್ ಈಸ್ ಏಜ್ ಡಿಫೈನಿಂಗ್ ಪೋರ್ ಮಿನಿಮೈಸಿಂಗ್ ಮಿಸ್ಟ್. ಕ್ಲೆನ್ಸಿಂಗ್ ಆದ್ಮೇಲೆ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಪೋರ್ ಮಿನಿಮೈಸಿಂಗ್ ಮಿಸ್ಟ್. ಸೊ ಇದು ಕೂಡ ನಾವು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಮಿಸ್ಟ್ ಅಂತ ಹೇಳಿದ ತಕ್ಷಣ ಏನಪ್ಪಾ ಅಂದ್ರೆ, ಇದು ನಮ್ಮ ಸ್ಕಿನ್ ಗೆ ಒಂದು ಸ್ಮೂತ್ ಒಂದು ಕೂಲಿಂಗ್ ಎಫೆಕ್ಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ನಮ್ಮ ಸ್ಕಿನ್ ಅಲ್ಲಿ ಓಪನ್ ಆಗ್ತಾ ಇರುವಂತಹ ಪೋರ್ಸ್ ಅನ್ನು ಅದು ಮಿನಿಮೈಸ್ ಮಾಡುತ್ತೆ. ಬಿಗ್ ಪೋರ್ಸ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ, ಆ ದೊಡ್ಡದಾಗ್ತಾ ಇರುವಂತಹ ಪೋರ್ಸ್ ಅನ್ನು ಇದು ಮಿನಿಮೈಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ನಮ್ಮ ಸ್ಕಿನ್ ನಲ್ಲಿ ಆಯಿಲ್ ಅಂಡ್ ವಾಟರ್ ಬ್ಯಾಲೆನ್ಸ್ ಅನ್ನು ಕೂಡ ಮೇಂಟೈನ್ ಮಾಡುತ್ತೆ. ವಾಟರ್ ಅಂಡ್ ಆಯಿಲ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಬರುವಾಗ ಡೆಫಿನೆಟ್ ಆಗಿ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಸೊ ಅದಕ್ಕಾಗಿ ನಾವು ಮಿಸ್ಟ್ ಅನ್ನು ಯೂಸ್ ಮಾಡೋದು. ಮಿಸ್ಟ್ ಅಂದ್ರೆ ಲೈಕ್ ಕೈಂಡ್ ಆಫ್ ಟೋನರ್. ಸೊ ಟೋನರ್ ತರ ಇರುತ್ತೆ, ವೆರಿ ಮೈಲ್ಡ್ ಇರುತ್ತೆ, ವೆರಿ ಜೆಂಟಲ್ ಇರುತ್ತೆ ನಮ್ಮ ಸ್ಕಿನ್ ಸೆಲ್ಸ್ ಗೆ. ಅಂಡ್ ಪ್ಲಸ್ ಏನಪ್ಪಾ ಅಂದ್ರೆ ಪೋರ್ಸ್ ಅನ್ನು ಕೂಡ ಇದು ಮಿನಿಮೈಸ್ ಮಾಡುವಂತಹ ಕೆಲಸ ಕೂಡ ಮಾಡುತ್ತೆ. ಸೊ ಅದಕ್ಕಾಗಿ ನೀವು ಯೂಸ್ ಮಾಡಬಹುದು ನಮ್ಮ ಏಜ್ ಡಿಫೈನಿಂಗ್ ಪೋರ್ ಮಿನಿಮೈಸಿಂಗ್ ಮಿಸ್ಟ್ ಅನ್ನು. ಯಾವ ತರ ಇದನ್ನು ಯೂಸ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಟವಲ್ ಡ್ರೈ ಮಾಡ್ಕೊಂಡು ಕ್ಲೆನ್ಸಿಂಗ್ ಆದ್ಮೇಲೆ ನಿಮ್ಮ ಫೇಸ್ ಅನ್ನು ಜಸ್ಟ್ ನಿಮ್ಮ ಐಸ್ ಅನ್ನು ಕ್ಲೋಸ್ ಮಾಡ್ಕೊಳ್ಳಿ. ಒಂದು 10 to 15 centimeter ಡಿಸ್ಟೆನ್ಸ್ ಅಲ್ಲಿ ಇಟ್ಟು ನೀವು ಜಸ್ಟ್ ನಿಮ್ಮ ಫೇಸ್ ಮೇಲೆ ಸ್ಪ್ರೇ ಮಾಡಿ ಬಿಟ್ಬಿಡಿ, ಸಾಕು. ಸೊ ನೀವು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೀರಾ, ಬೇಗನಲ್ಲಿ ಇದ್ದೀರಾ ಅಂದ್ರೆ ಅಂತ ಸಿಚುವೇಶನ್ ಅಲ್ಲಿ ಸೊ ಸ್ಪ್ರೇ ಮಾಡಿದ ತಕ್ಷಣ ಸ್ವಲ್ಪ ನೀವು ಡ್ಯಾಪ್ ಮಾಡಬಹುದು. ಸೊ ಇಲ್ಲ ಅಂದ್ರೆ ಇನ್ನೊಂದು ರೀತಿಯಿಂದ ನೀವು ಇದನ್ನು ಯೂಸ್ ಮಾಡಬಹುದು. ಯಾವ ತರ ಜನರಲಿ ನಾವು ಟೋನರ್ ಅನ್ನು ಯೂಸ್ ಮಾಡ್ತೀವಿ, ಒಂದು ಕಾಟನ್ ಪ್ಯಾಡ್ ತಗೊಂಡು ಅದರಲ್ಲಿ 1 to 3 ಸ್ಪ್ರೇಸ್ ಅನ್ನು ಹಾಕಿ ನಿಮ್ಮ ಸ್ಕಿನ್ ಮೇಲೆ ನೀವು ಡ್ಯಾಬ್ ಮಾಡಬಹುದು. ಸೊ ಯಾವ್ದು ಕನ್ವಿನಿಯಂಟ್ ಇರುತ್ತೆ ಸೊ ಅದೇ ತರ ನೀವು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು. ಬಟ್ ಇದನ್ನು ಯೂಸ್ ಮಾಡೋದು ಮರಿಬೇಡಿ, ಮಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ನಲ್ಲಿ. ಇದು 100 ml ಕ್ವಾಂಟಿಟಿ ನಲ್ಲಿ ಬರುತ್ತೆ ಅಂಡ್ ಎಸ್ ವಿತ್ 60% BV ಜೊತೆ ಬರುತ್ತೆ. ಸೊ ಇದು ಆದ್ಮೇಲೆ ಏನಪ್ಪಾ ನಾವು ಯೂಸ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನೋಡಿ ನಮ್ಮ ಸ್ಕಿನ್ ಗೆ ಬೇಕಾಗಿರುತ್ತೆ ಕ್ಲೆನ್ಸಿಂಗ್, ಟೋನಿಂಗ್ ಆದ್ಮೇಲೆ ಟ್ರೀಟ್ಮೆಂಟ್ ಸ್ಟೆಪ್.
ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಜನರಲಿ ಪ್ರೊಸೀಜರ್ ನಾವು ರೆಕಮೆಂಡ್ ಮಾಡ್ತೀವಿ, ಆಪ್ಷನಲ್ ಅಂತ ಹೇಳ್ತೀವಿ. ಸ್ಪೆಷಲಿ ಯಾರ್ಯಾರ ಸ್ಕಿನ್ ನಲ್ಲಿ ತುಂಬಾ ಜಾಸ್ತಿ ಪಿಂಪಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ರಿಂಕಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಪಿಗ್ಮೆಂಟೇಶನ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಸೊ ಅವ್ರಿಗೆ ನಾವು ಕಂಪಲ್ಸರಿ ಆಗಿ ರೆಕಮೆಂಡ್ ಮಾಡ್ತೀವಿ. ಬಟ್ ರೆಸ್ಟ್ ಯಾರಾದ್ರೂ ನಾರ್ಮಲ್ ಟೈಪ್ ಆಫ್ ಸ್ಕಿನ್ ಇರುತ್ತೆ ಅವ್ರಿಗೆ ಅಷ್ಟು ಆಪ್ಷನಲ್ ಅಂತ ಹೇಳೋದು. ಬಟ್ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ನಲ್ಲಿ ಅಗೇನ್ ಕಂಪಲ್ಸರಿ ಇರುತ್ತೆ. ಸೊ ನೀವು ಟ್ರೀಟ್ಮೆಂಟ್ ಪ್ರೊಸೀಜರ್ ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕಾಗಿರುತ್ತೆ. ಅಂಡ್ ಎಸ್, ಫಾರ್ ದ ನರಿಶ್ಮೆಂಟ್ ಆಫ್ ಯುವರ್ ಸ್ಕಿನ್ ಆಲ್ಸೋ ನೀವು ನಮ್ಮ ಪ್ರೋ ವೈಟ್ ರೇಂಜ್ ನಲ್ಲಿ ಇರುವಂತಹ ಸೆರಮ್ ಅನ್ನು ಕೂಡ ನಾರ್ಮಲ್ ಇರುವಂತಹ ಸ್ಕಿನ್ ಟೆಕ್ಸ್ಚರ್ ಇದ್ದವರು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು, ಸೋ ದಟ್ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಸೊ ಅದೇ ತರ ಏಜಿಂಗ್ ಆಗ್ತಾ ಇರುವಂತಹ ಸ್ಕಿನ್ ಅಲ್ಲಿ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ಅದಕ್ಕಾಗಿ ಏಜ್ ರಿಡಿಫೈನಿಂಗ್ ಕೊಲಾಜನ್ ಬೂಸ್ಟಿಂಗ್ ಸೆರಮ್ ಅಂತ ಈ ಪ್ರಾಸೆಸ್ ಇಂದ ಸೊ ಇವಾಗ ನಿಮ್ಮ ಸ್ಕಿನ್ ನಲ್ಲಿ ಇರುವಂತಹ ಡರ್ಟ್ ಎಲ್ಲ ರಿಮೂವ್ ಆಗಿದೆ, ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಆಗಿದೆ, ಪೋರ್ಸ್ ಎಲ್ಲ ಮಿನಿಮೈಸ್ ಆಗಿದೆ. ಸೊ ಇವಾಗ ಟ್ರೀಟ್ಮೆಂಟ್ಸ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ನೀವು ಸಪ್ಲೈ ಮಾಡ್ಬೇಕಾಗಿರುತ್ತೆ. ಸೆರಮ್, ಈ ಸೆರಮ್ ಅನ್ನು ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಫೇಸ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಸ್ಕಿನ್ ನಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಇಲ್ಲಿ ಆಕ್ಚುಲಿ ಏನಪ್ಪಾ ಅಂದ್ರೆ ಗ್ರಾಜುವಲಿ ಕಡಿಮೆ ಆಗುವಂತಹ ಕೆಲಸ ಇಲ್ಲಿ ಶುರು ಆಗುತ್ತೆ. ಸೊ ಅದಕ್ಕಾಗಿ ಸೆರಮ್ ಏನಪ್ಪಾ ಅಂದ್ರೆ ವೆರಿ ಕ್ವಿಕ್ಲಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗುತ್ತೆ. ಸೊ ಅದಕ್ಕಾಗಿ ಇದು ಲಿಕ್ವಿಡ್ ಒಂದು ಫ್ಲೂಯಿಡ್ ಟೆಕ್ಸ್ಚರ್ ಫಾರ್ಮ್ ಅಲ್ಲಿ ಇರೋದು, ಸೋ ದಟ್ ಈಸಿಲಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗ್ಬೇಕು. ಯಾವಾಗ್ಲೂ ಇದನ್ನು ಅಪ್ಲೈ ಮಾಡುವಾಗ ನೈಸ್ ಆಗಿ ಒಂದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ, ಸೋ ದಟ್ ಕ್ವಿಕ್ ಆಗಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗಿದ್ರೆ ನಮ್ಗೆ ಬೆನಿಫಿಟ್ ಕೂಡ ಅಷ್ಟೇ ಜಾಸ್ತಿ ಸಿಗುತ್ತೆ ವಿತೌಟ್ ದ ಇಂಟ್ರಾಕ್ಷನ್ ಆಫ್ ದ ಟಾಕ್ಸಿನ್ಸ್. ಕರೆಕ್ಟ್ ಅಲ್ವಾ? ಸೊ ಇದು ವೆರಿ ವೆರಿ ಲೈಟ್ ಇರುತ್ತೆ, ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಜಸ್ಟ್ 2 to 3 ಡ್ರಾಪ್ಸ್ ಹಾಕೊಳ್ಳಿ ಒಂದು ಫೋರ್ ಹೆಡ್ ಮೇಲೆ, 2 ನಿಮ್ಮ ಕೆನ್ನೆ ಮೇಲೆ ಅಂಡ್ ನಿಮ್ಮ ಫಿಂಗರ್ ಟಿಪ್ಸ್ ಇಂದ ನೈಸ್ ಆಗಿ ನೀವು ಮಸಾಜ್ ಮಾಡಿ. ಓಕೆ, ಸೊ ಇದರಿಂದ ನಮ್ಮ ಸ್ಕಿನ್ ನಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಕೊಲಾಜನ್ ಇಂದ ನಮ್ಮ ಸ್ಕಿನ್ ನಲ್ಲಿ ಬೂಸ್ಟ್ ಆಗುತ್ತೆ, ಸ್ಕಿನ್ ಸೆಲ್ಸ್ ಬೂಸ್ಟ್ ಅಪ್ ಆಗುತ್ತೆ. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಬೆನಿಫಿಟ್ ಇದು ಸೆರಮ್ದು ಅಂದ್ರೆ ಈ ಪ್ರಾಸೆಸ್ ಆದ್ಮೇಲೆ ನೀವು ನೆಕ್ಸ್ಟ್ ಪ್ರಾಸೆಸ್ ಗೆ ಹೋಗ್ತೀರಾ ನೋಡಿ, ಕ್ರೀಮ್ ಅಪ್ಲೈ ಮಾಡೋದು, ಪ್ರೊಟೆಕ್ಷನ್ ಅಪ್ಲೈ ಮಾಡೋದು, ಸೊ ಯಾವ ತರದ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು. ಸೊ ಇವಾಗ ನಿಮ್ಮ ನೆಕ್ಸ್ಟ್ ಪ್ರಾಸೆಸ್ ನೆಕ್ಸ್ಟ್ ಸ್ಟೆಪ್ ಎಫಿಷಿಯನ್ಸಿಯನ್ನು ಕೂಡ ಇದು ಇನ್ಕ್ರೀಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿ ಡೀಪ್ಲಿ ಆಗಿ ನಿಮ್ಮ ನೆಕ್ಸ್ಟ್ ಏನ್ ಕ್ರೀಮ್ ಅನ್ನು ಯೂಸ್ ಮಾಡ್ತೀರಾ ನಿಮ್ಮ ಫೇಸ್ ಮೇಲೆ ಅದರದ್ದು ಎಫಿಷಿಯನ್ಸಿಯನ್ನು ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ. ಸೊ ಎಸ್, ಅದಕ್ಕೋಸ್ಕರ ನಾವು ಸೆರಮ್ ಅನ್ನು ಯೂಸ್ ಮಾಡ್ಬೇಕಾಗಿರುತ್ತೆ. 3 ಸ್ಟೆಪ್ ಅನ್ನು ನಾವು ಯೂಸ್ ಮಾಡಿದ್ವಿ ಅಪ್ಪ, ಮಾರ್ನಿಂಗ್ ಅಂಡ್ ಈವ್ನಿಂಗ್. ಮಾರ್ನಿಂಗ್ ಕ್ಲೆನ್ಸಿಂಗ್ ಟೋನಿಂಗ್ ಟ್ರೀಟ್ಮೆಂಟ್, ಈವ್ನಿಂಗ್ ಕ್ಲೆನ್ಸಿಂಗ್ ಟೋನಿಂಗ್ ಟ್ರೀಟ್ಮೆಂಟ್. ಸೊ ದೆನ್ ಮಾರ್ನಿಂಗ್ ಟೈಮ್ ಅಲ್ಲಿ ಅಗೇನ್ ಏನಪ್ಪಾ ಅಂದ್ರೆ ಮಾಯಿಶ್ಚರೈಸರ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಡ್ಯೂರಿಂಗ್ ದ ಡೇ ಟೈಮ್ ಅಲ್ಲಿ ಮಾತ್ರ ನೀವು ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು. ಅರ್ಬನ್ ಕಲರ್ ಲಂಡನ್ ಏಜ್ ರಿಡಿಫೈನಿಂಗ್ ಡೇ ಕ್ರೀಮ್ ವಿತ್ SPF 15 ಜೊತೆ ಬರುತ್ತೆ. ಸೊ ಡ್ಯೂರಿಂಗ್ ದ ಡೇ ಟೈಮ್ ಅಲ್ಲಿ ಆಸ್ ಎ ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ ಗೆ ಒಂದು ಕ್ರೀಮ್ ಬೇಕಾಗಿರುತ್ತೆ, ಒಂದು ಮಾಯಿಶ್ಚರೈಸರ್ ಬೇಕಾಗಿರುತ್ತೆ, ಹೈಲುರಾನಿಕ್ ಆಸಿಡ್ ಬೇಕಾಗಿರುತ್ತೆ. ಸೊ ಅದು ಸಿಗೋದು ಎಲ್ಲಿಂದಪ್ಪ ಅಂದ್ರೆ ಈ ಪ್ರೊಸೀಜರ್ ಇಂದ, ಮಾಯಿಶ್ಚರೈಸೇಷನ್ ಸ್ಟೆಪ್ ಇಂದ. ಸೊ ಇದರಲ್ಲಿ ಎಪಿಲಿಫ್ ಕಾಂಪ್ಲೆಕ್ಸ್ ಟೆಕ್ನಾಲಜಿ, 3C ಆಕ್ಷನ್ ಸಿಸ್ಟಮ್ ಟೆಕ್ನಾಲಜಿ ಇಂದ ನಮ್ಮ ಸ್ಕಿನ್ ನಲ್ಲಿ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗುತ್ತೆ, ಫ್ರೀ ರಾಡಿಕಲ್ಸ್ ಡ್ಯಾಮೇಜ್ ಆಗಲ್ಲ, ಪೋರ್ಸ್ ಎಲ್ಲ ಮಿನಿಮೈಸ್ ಆಗುತ್ತೆ, ನಮ್ಮ ಸ್ಕಿನ್ ಅಲ್ಲಿ ಬ್ರೈಟ್ನೆಸ್ ಎನ್ಹಾನ್ಸ್ ಆಗುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವೈಟಮಿನ್ ಸಿ. ರೆಟಿನಾಲ್ ಇಂದ ನಮ್ಮ ಸ್ಕಿನ್ ನಲ್ಲಿ ಏಜಿಂಗ್ ಏನ್ ಶುರು ಆಗ್ತಾ ಇದೆ ಸೊ ಅದನ್ನು ಕಂಟ್ರೋಲ್ ಮಾಡಬಹುದು ನಾವು. ಹೈಲುರಾನಿಕ್ ಆಸಿಡ್ ಇಂದ ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ಅಂಡ್ SPF 15 ಕೂಡ ಇದರಲ್ಲಿ ಇದೆ. ಸೊ ಹಾಗಾಗಿ ಒಂದು 2 to 3 ಅವರ್ಸ್ ವರೆಗೆ ನಮ್ಮ ಸ್ಕಿನ್ ಮೇಲೆ ಒಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಸೊ ಇದನ್ನು ನೀವು ರೆಗ್ಯುಲರ್ ಆಗಿ ಡ್ಯೂರಿಂಗ್ ದ ಡೇ ಟೈಮ್, ಓನ್ಲಿ ಸನ್ ಮಾತ್ರ ಇದರಲ್ಲಿ ನಾವು ಮೆನ್ಷನ್ ಮಾಡಿರೋದು, ಅಂದ್ರೆ ಡೇ ಟೈಮ್ ಮಾತ್ರ ನಾವು ಇದನ್ನು ಯೂಸ್ ಮಾಡಬೇಕಾಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ತರಹ 60% BB ಜೊತೆ ಅಂಡ್ 30 ಗ್ರಾಮ್ ಕಾಂಟೆಂಟ್ ಅಲ್ಲಿ ಈ ಕ್ರೀಮ್ ಫಾರ್ಮ್ ನಲ್ಲಿ ಇರುತ್ತೆ. ಅಂಡ್ ಆಲ್ ದ ಸ್ಕಿನ್ ಟೈಪ್ಸ್ ಗೆ ನಾವು ಇದನ್ನು ಸಜೆಸ್ಟ್ ಮಾಡಬಹುದು. ಅಂಡ್ ಅದೇ ತರ ನೈಟ್ ಟೈಮ್ ಯಾವ ತರ ಪ್ರಾಡಕ್ಟ್ ಮಾಡ್ಬೇಕು, ಓನ್ಲಿ ಡೇ ಟೈಮ್ ಮಾತ್ರ ಹೇಳ್ತಾ ಇದ್ದೀರಾ ಅಂದ್ರೆ, ಸೊ ನೈಟ್ ಟೈಮ್ಗೆ ಒಂದು ನೈಟ್ ಕ್ರೀಮ್ ಅಂತ ಸಪರೇಟ್ ಇದೆ ಏಜ್ ರಿಡಿಫೈನಿಂಗ್ ರೇಂಜ್ ಇಂದ. ಸ್ವಲ್ಪ ಡಾರ್ಕ್ ಮರೂನ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ನಿಮ್ಮ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಗೋಸ್ಕರ ಕೂಡ. ಸೊ ಇದನ್ನು ನೀವು ನೈಟ್ ಅಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಇದರಿಂದ ನೈಟ್ ಅಲ್ಲಿ ನೋಡಿ, ನೈಟ್ ಕ್ರೀಮ್ ಯೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಬಾಡಿದು ಆಕ್ಟಿವಿಟಿ ನೈಟ್ ಆಗ್ತಾ ಆಗ್ತಾ ಸ್ಲೋ ಡೌನ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಒಂದ್ ಒಳ್ಳೆ ನೈಟ್ ಕ್ರೀಮ್ ಅನ್ನು ಯೂಸ್ ಮಾಡಿದ್ರೆ ಸೊ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ನಮ್ಮ ಸ್ಕಿನ್ ತುಂಬಾ ಫರ್ಮ್ ಆಗುತ್ತೆ, ಟೈಟ್ ಆಗುತ್ತೆ, ರಿಪೇರಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕಾಗಿ ಯಾವಾಗ್ಲೂ 25 ಇಯರ್ಸ್ ಆದ್ಮೇಲೆ ನಾವು ನೈಟ್ ಕ್ರೀಮ್ ಅಪ್ಲೈ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ. ಬಟ್ ಇನ್ ಕೇಸ್ ನೀವು 30-35 ಕ್ರಾಸ್ ಮಾಡಿದ್ದೀರಾ ಅಂದ್ರೆ ನೀವು ನಮ್ಮ ಏಜ್ ರಿಡಿಫೈನಿಂಗ್ ರೇಂಜ್ ಆಫ್ ನೈಟ್ ಕ್ರೀಮ್ ಅನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಸೊ ಇದು ಕೂಡ 60% BB ಜೊತೆ ಬರುತ್ತೆ ಅಂಡ್ 30 ಗ್ರಾಮ್ ಕ್ವಾಂಟಿಟಿ ನಲ್ಲಿ ಕೂಡ ಇದು ಅವೈಲೇಬಲ್ ಇದೆ. ಸೊ ಯಾವ ತರ ನೀವು ಅಕಾರ್ಡಿಂಗ್ ಟು ನಿಮ್ಮ ಏಜ್ ಇದನ್ನು
ರೆಗ್ಯುಲರ್ ಆಗಿ ಕ್ಲೆನ್ಸಿಂಗ್, ಟ್ಯೂನಿಂಗ್, ಟ್ರೀಟ್ಮೆಂಟ್ ಆದ್ಮೇಲೆ ಈ ಪ್ರಾಡಕ್ಟ್ ಅನ್ನು ನೀವು ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡೋದು ಮರಿಬೇಡಿ. ರೆಗ್ಯುಲರ್ ಆಗಿ ಒಂದು ದಿನ ಕೂಡ ನಾವು ಮಿಸ್ ಮಾಡಬಾರ್ದು. ಒಂದು ದಿನ ಕೂಡ ನಾವು ಮಿಸ್ ಮಾಡಬಾರ್ದು. ನೀವು ನೋಡಿ 30 ಗ್ರಾಮ್ ಅಲ್ಲಿ ಇದೆ. ಒಂದು ಪೀ ಸೈಜ್ ಅಷ್ಟು ನಾವು ಅಮೌಂಟ್ ಯೂಸ್ ಮಾಡಿದ್ರೆ ಸಾಕು ಪ್ರಾಡಕ್ಟ್ ಕ್ರೀಮ್ದು. ಸೊ ಓವರ್ ಆಲ್ ಫೇಸ್ ಅಲ್ಲಿ ನೀವು ನೈಸ್ ಆಗಿ ಮಸಾಜ್ ಮಾಡಿ ಅಪ್ಲೈ ಮಾಡಿ ಮಲ್ಕೋಬೇಕಾಗಿರುತ್ತೆ. ನೈಟ್ ಟೈಮ್ ಅಲ್ಲಿ ಜಾಸ್ತಿಯಾಗಿ ಪ್ರಾಡಕ್ಟ್ ತಗೊಂಡು ಜಾಸ್ತಿಯಾಗಿ ಅಪ್ಲೈ ಮಾಡೋದು ಬೇಕಾಗಿಲ್ಲ. ಒಂದ್ ಕಡಿಮೆ ಒಂದ್ ಪೀ ಸೈಜ್ ಅಷ್ಟು ಕ್ವಾಂಟಿಟಿ ಈಸ್ ಇನಫ್. ಓಕೆ, ಸೊ ಇಷ್ಟೇ ಸಾಕು. ನಿಮ್ಮ ಸ್ಕಿನ್ ಮೇಲೆ ಇದು ಒಂದು ಪ್ರೊಟೆಕ್ಷನ್ ಲೇಯರ್ ಆಡ್ ಮಾಡಿ. ಸೊ ನಿಮ್ಮ ಸ್ಕಿನ್ ಅನ್ನು ಟೇಕ್ ಕೇರ್ ಮಾಡುತ್ತೆ, ಫಾರ್ಮ್ ಕೂಡ ಮಾಡುತ್ತೆ. ಓಕೆ, ಸೊ ಇನ್ನ ಒಂದು ಪ್ರಾಡಕ್ಟ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಅಮೇಸಿಂಗ್ ಪ್ರಾಡಕ್ಟ್. ಸೊ ಅದಕ್ಕಾಗಿ ಲಾಸ್ಟ್ ಅಲ್ಲಿ ಇದು ಇರೋದು ಏಜ್ ರಿಡಿಫೈನಿಂಗ್ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಅಂತ. ಇದು ಆಕ್ಚುಲಿ 3ನೇ ಸ್ಟೆಪ್ ಅಲ್ಲಿ ನಾವು ಅಪ್ಲೈ ಮಾಡ್ಬೇಕಾಗಿರುತ್ತೆ. ಟ್ರೀಟ್ಮೆಂಟ್ ಸ್ಟೆಪ್ ಅಂತ ಏನ್ ಮಾತಾಡಿದ್ವಿ, ಕ್ಲೆನ್ಸಿಂಗ್, ಟೋನಿಂಗ್ ಆದ್ಮೇಲೆ ಸೆರಮ್. ನಾವು ಸೆರಮ್ ಬಗ್ಗೆ ನಾವು ಮಾತಾಡಿದ್ವಿ. ಸೆರಮ್ ಅನ್ನು ಅಪ್ಲೈ ಮಾಡಕ್ಕಿಂತ ಮುಂಚೆ ನೀವು ಅಂಡರ್ ಐ ಕ್ರೀಮ್ ಅನ್ನು ಅಪ್ಲೈ ಮಾಡೋದು ಮರಿಬೇಡಿ. ಏಜ್ ರಿಡಿಫೈನಿಂಗ್ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್. ಸೊ ಇದು ಕೂಡ ಮಾರ್ನಿಂಗ್ ಅಂಡ್ ಈವ್ನಿಂಗ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಏಜಿಂಗ್ ರಿಲೇಟೆಡ್ ಸಿಂಪ್ಟಮ್ಸ್ ನಿಮ್ಮ ಅಂಡರ್ ಐ ಏರಿಯಾನಲ್ಲಿ ಫಸ್ಟೇ ಕ್ರಿಯೇಟ್ ಆಗೋದು. ಸೊ ಅದಕ್ಕಾಗಿ ಏಜಿಂಗ್ ರಿಲೇಟೆಡ್ ಸಿಂಪ್ಟಮ್ಸ್ ನಿಮ್ಮ ಅಂಡರ್ ಐ ಏರಿಯಾನಲ್ಲಿ ಕಾಣಿಸ್ಬಾರ್ದಪ್ಪ, ಡಾರ್ಕ್ ಆಗ್ಬಾರ್ದು, ರಫ್ ಆಗ್ಬಾರ್ದು, ಕ್ರೋಸ್ ಫಿಟ್ ಕಾಣಿಸ್ಬಾರ್ದಪ್ಪ ಅಂದ್ರೆ ನಾವು ಒಂದು ನೈಸ್ ಆಗಿರುವಂತಹ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಅನ್ನು ಯೂಸ್ ಮಾಡಬೇಕಾಗಿರುತ್ತೆ. ಏಜ್ ಡಿಫೈನಿಂಗ್ ರೇಂಜ್ ಇಂದ ನಮ್ಗೆ ಸಿಗ್ತಾ ಇದೆ. ಬ್ಯೂಟಿಫುಲ್ ಆಗಿರುವಂತಹ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಇದೆ. ಯಾಕಪ್ಪ ಅಂದ್ರೆ ಇದು ಸ್ಪ್ಯಾಚುಲಾ ಜೊತೆ ಕೂಡ ಬರ್ತಾ ಇದೆ. ಸೊ ನೀವು ಜಸ್ಟ್ ಒಂದ್ ಪ್ರೆಸ್ ಮಾಡಿ ಒಂದ್ ಸ್ವಲ್ಪ ಕ್ವಾಂಟಿಟಿ ಬರುತ್ತೆ ಈ ಟ್ಯೂಬ್ ಅಲ್ಲಿ. ಸೊ ಅವಾಗ ನೀವು ನಿಮ್ಮ ಕಣ್ ಮೇಲೆ ಹಾಕಿ, ಸೊ ಏನಪ್ಪಾ ಅಂದ್ರೆ ಆ ಸ್ಪ್ಯಾಚುಲಾದಿಂದಾನೇ ನೀವು ಅಪ್ಲೈ ಮಾಡಬಹುದು. ಸೊ ಇಲ್ಲ ಅಂದ್ರೆ ಫಿಂಗರ್ ಟಿಪ್ಸ್ ಅನ್ನು ಕೂಡ ನೀವು ಯೂಸ್ ಮಾಡಿ ಅಪ್ಲೈ ಮಾಡಬಹುದು. ಬಟ್ ಸ್ಪ್ಯಾಚುಲಾ ತುಂಬಾ ಚೆನ್ನಾಗಿದೆ, ನೈಸ್ ಆಗಿ ನೀವು ಮಸಾಜ್ ಮಾಡಬಹುದು. ಸೊ ಮಸಾಜ್ ಮಾಡಕ್ಕೆ ಈಸಿ ಕೂಡ ಇರುತ್ತೆ, ಸ್ಮೂತ್ ಕೂಡ ಇರುತ್ತೆ. ಸೊ ನೈಟ್ ಅಲ್ಲಿ ನೀವು ಇದನ್ನು ಯೂಸ್ ಮಾಡೋದು ಮರಿಬೇಡಿ, ಸ್ಪೆಷಲಿ 30 ಇಯರ್ಸ್ 35+ ಇದ್ದವರು. ಓಕೆ, ರೆಗ್ಯುಲರ್ ಆಗಿ ಇದನ್ನು ಯೂಸ್ ಮಾಡಿ. ನಿಮ್ಮ ಸ್ಕಿನ್ ನಲ್ಲಿ ನೋಡಿ ಲಾಟ್ ಆಫ್ ಚೇಂಜಸ್, ಲಾಟ್ ಆಫ್ ಡಿಫ್ರೆನ್ಸಸ್ ಬರುತ್ತೆ. ಇದು ಕೂಡ 60% BB ಜೊತೆ ಬರುತ್ತೆ. ಸೊ 12 ml ಅಲ್ಲಿ ಬರುತ್ತೆ. ಸೊ ರೆಗ್ಯುಲರ್ ಆಗಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇದನ್ನು ಯೂಸ್ ಮಾಡೋದು ಮರಿಬೇಡಿ. ಸೊ ಮಾರ್ನಿಂಗ್ ಯಾವ ತರ ಮಾಡ್ತೀರಾ ನಿಮ್ಮ ರೂಟೀನ್? ಕ್ಲೆನ್ಸಿಂಗ್, ಟೋನಿಂಗ್, ಟ್ರೀಟ್ಮೆಂಟ್ ಅಲ್ಲಿ 2 ತರದ ಪ್ರಾಡಕ್ಟ್, ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಅಂಡ್ ಸೆರಮ್ ಯೂಸ್ ಮಾಡ್ತೀರಾ. ಅದು ಆದ್ಮೇಲೆ ನೀವು ಡ್ಯೂರಿಂಗ್ ದ ಡೇ ಟೈಮ್ ಮಾಯಿಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡ್ತೀರಾ. ನೈಟ್ ಟೈಮ್ ಅಲ್ಲಿ ಅದೇ ತರ ಕ್ಲೆನ್ಸಿಂಗ್, ಟೋನಿಂಗ್, ಟ್ರೀಟ್ಮೆಂಟ್ ಅಲ್ಲಿ ಅಂಡರ್ ಐ ರಿಕವರಿ ಕಾನ್ಸಂಟ್ರೇಟ್ ಅಂಡ್ ಸೆರಮ್ ಅನ್ನು ಯೂಸ್ ಮಾಡಿ. ಅಂಡ್ ಜಸ್ಟ್ ನೈಟ್ ಕ್ರೀಮ್ ಏನಿದೆ ಸೊ ಅದನ್ನು ನೀವು ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಮಲ್ಕೋಬಹುದು ಆರಾಮಾಗಿ. ಸೊ ಈ ತರಹ ನಮ್ಮ ಸ್ಕಿನ್ ಗೆ ಒಂದು ಸೇಫ್ಟಿ ಸಿಗುತ್ತೆ, ಒಂದು ಏನಪ್ಪಾ ಅಂದ್ರೆ ಸಾಫ್ಟ್ನೆಸ್, ಸ್ಮೂತ್ನೆಸ್ ಸಿಗುತ್ತೆ, ಫರ್ಮ್ ಆಗುತ್ತೆ, ಏಜಿಂಗ್ ರಿಲೇಟೆಡ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ, ಪೋರ್ಸ್ ಕಡಿಮೆ ಆಗ್ತಾ ಬರುತ್ತೆ, ರಫ್ನೆಸ್ ಕಡಿಮೆ ಆಗ್ತಾ ಬರುತ್ತೆ, ಪಿಗ್ಮೆಂಟೇಶನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಅಂಡ್ ಯಾವ್ದು ಏಜ್ ರಿಲೇಟೆಡ್ ಸ್ಪಾಟ್ಸ್ ಅಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸಸ್ ಬರುತ್ತೆ ಡೆಫಿನೆಟ್ ಆಗಿ. ಬಟ್ ಏನಪ್ಪಾ ಅಂದ್ರೆ ನಾವು ರೈಟ್ ಟೈಮ್ ಅಲ್ಲಿ ನಮ್ಮ ಸ್ಕಿನ್ ಅನ್ನು ಐಡೆಂಟಿಫೈ ಮಾಡ್ಕೊಂಡು ಸೊ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ಲೀಸ್ ಇದನ್ನು ಕಂಟಿನ್ಯೂ ಮಾಡಿ ಅಂಡ್ ರೆಗ್ಯುಲರ್ಲಿ ಯೂಸ್ ಮಾಡೋದು ಮರಿಬೇಡಿ. ರೆಗ್ಯುಲರ್ CTTMP ಪ್ರೊಸೀಜರ್ ಅಲ್ಲಿ ನೀವು ನಮ್ಮ ಏಜ್ ರಿಡಿಫೈನಿಂಗ್ ರೇಂಜ್ ಅನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಸೊ ಅವಾಗ ಮಾತ್ರ ನಮ್ಮ ಸ್ಕಿನ್ ನಲ್ಲಿ ಆಗ್ತಾ ಇರುವಂತಹ ಟೈಮ್ ಅನ್ನು, ಏಜಿಂಗ್ ಅನ್ನು ನಾವು ಪಾಸ್ ಮಾಡಬಹುದು, ಸ್ಟಾಪ್ ಮಾಡಬಹುದು. ದೆನ್ ನಮ್ಮ ಸ್ಕಿನ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡಬಹುದು. ನಾವು ಅದನ್ನು ರಿಯಾಕ್ಟ್ ಮಾಡ್ಕೊಳ್ತಾ ಇಲ್ಲಪ್ಪ, ನಮ್ಮ ಸ್ಕಿನ್ ಅಲ್ಲಿ ನಾವು ರೆಗ್ಯುಲರ್ CTTMP ಪ್ರೊಸೀಜರ್ ಫಾಲೋನೇ ಮಾಡ್ತಾ ಇರಲ್ಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಡಿಫಿಕಲ್ಟಿನೇ ಫೀಲ್ ಆಗುತ್ತೆ. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ಬೇಕಾ ನನ್ನ ಫೇಸ್ ಮೇಲೆ ಅಂತ. ಸೊ ಇದರ ಥಿಂಕ್ ಮಾಡಬೇಡಿ. ಜಸ್ಟ್ 5 ಮಿನಿಟ್ಸ್ ಮಾತ್ರ ತಗೊಳುತ್ತೆ. ಡೇ ಟೈಮ್ ಅಲ್ಲಿ, ನೈಟ್ ಟೈಮ್ ಅಲ್ಲಿ ಕೂಡ ಒಂದು 5 ಮಿನಿಟ್ಸ್ ನಮ್ಮ ಸ್ಕಿನ್ ಗೋಸ್ಕರ, ನಮ್ಮ ಬ್ಯೂಟಿಗೋಸ್ಕರ ನಾವು ಪ್ರೊವೈಡ್ ಮಾಡಿದ್ರೆ ಲಾಟ್ ಆಫ್ ಚೇಂಜಸ್ ಅನ್ನು ನಾವು ತಗೊಂಡ್ಬರ್ಬಹುದು ನಮ್ಮ ಸ್ಕಿನ್ ಅಲ್ಲಿ. ಸೊ ಅಗ್ರಿ ಮಾಡ್ತೀರಾ ಅಥವಾ ಇಲ್ಲ? ಕರೆಕ್ಟ್ ಅಲ್ವಾ? ನಾವು ನಮ್ಮ ಸ್ಕಿನ್ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ರೆ, ಸ್ವಲ್ಪ ಒಂದು ರೆಗ್ಯುಲರ್ ರುಟೀನ್ ಅನ್ನು ಫಾಲೋ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಚೇಂಜಸ್ ಅನ್ನು ತಗೊಂಡ್ಬರ್ಬಹುದಲ್ವಾ? ಕರೆಕ್ಟ್ ಅಲ್ವಾ? ಓಕೆ, ಸೊ ಬಸಪ್ಪ ಅವರು ಕೇಳ್ತಾ ಇದ್ರ, ಮೇಡಮ್ ಮುಖದ ಕಪ್ಪು ಕಲೆಗೆ ಮೋದಿಕೆಯನ್ನ ಯಾವ ಕ್ರೀಮ್ ಯೂಸ್ ಮಾಡ್ಬೇಕಂತ. ಇದೇ ನಾನು ಹೇಳ್ತಾ ಇರೋದು. ಏಜ್ ನಿಮ್ಮ ಯಾವ ತರ ಏಜ್ ಇದೆ, 30-35 ಇಯರ್ಸ್ ಇದ್ರೆ ಡೆಫಿನೆಟ್ ಆಗಿ ನಮ್ಮ ಏಜ್ ಡಿಫೈನಿಂಗ್ ರೇಂಜ್ ಅನ್ನು ನೀವು ಸಜೆಸ್ಟ್ ಮಾಡಬಹುದು. ಯಾಕಪ್ಪ ಅಂದ್ರೆ ಈ ಕಪ್ಪು ತರಹದ ನೀವು ಕಲೆ ಅಂತ ಹೇಳ್ತಾ ಇದ್ರ, ಅದು ಕೂಡ ಏಜ್ ಟು ರಿಲೇಟೆಡ್ ಸಿಂಪ್ಟಮ್ಸ್ ಇರಬಹುದು. ಸೊ ಇನ್ ಕೇಸ್ 30-35 ಇರುವಾಗ ಡೆಫಿನೆಟ್ ಆಗಿ ನೀವು ಏಜ್ ಡಿಫೈನಿಂಗ್ ರೇಂಜ್ ಅನ್ನು ಸಜೆಸ್ಟ್ ಮಾಡಬಹುದು. ಓಕೆ, ಸೊ 29 to 30 ಏಜ್ ಅಂತ ಹೇಳ್ತಾ ಇದ್ರ, ಪ್ರೋ ವೈಟ್ ರೇಂಜ್ ಅನ್ನು ಕೂಡ ನೀವು ಅವ್ರಿಗೆ ಸಜೆಸ್ಟ್ ಮಾಡಬಹುದು. ಎಸ್, 47 ಏಜ್ ಇರುವಾಗ ಡೆಫಿನೆಟ್ ಆಗಿ ನೀವು ಜಯಶ್ರೀ ಅವರು ನೀವು ಯೂಸ್ ಮಾಡಬಹುದು ಏಜ್ ಡಿಫೈನಿಂಗ್ ರೇಂಜ್ ಅನ್ನು. ಓಕೆ,
ಸೊ ಈ ತರ ಆಯ್ತು. ಐ ಹೋಪ್ ಸೊ 35 ಇಯರ್ಸ್ ರಿಲೇಟೆಡ್ ಯಾವುದೇ ತರಹದ ನಿಮ್ಮ ಪ್ರಾಬ್ಲಮ್ಸ್ ಇರಬಹುದು ಸ್ಕಿನ್ ನಲ್ಲಿ, ಓಕೆ, ಇದನ್ನು ರೆಗ್ಯುಲರ್ಲಿ ಯೂಸ್ ಮಾಡಿ. ಇನ್ ಕೇಸ್ ಪಿಂಪಲ್ಸ್ ಇರುವಾಗ ಕೂಡ, ಇನ್ ಕೇಸ್ ಪಿಗ್ಮೆಂಟೇಶನ್ ಇರುವಾಗ ಕೂಡ, ಇನ್ ಕೇಸ್ ವೆರಿ ಬಿಗ್ ಪೋರ್ಸ್ ಇರುವಾಗ ಕೂಡ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಲಾಟ್ ಆಫ್ ಚೇಂಜಸ್ ಬರುತ್ತೆ, ಲಾಟ್ ಆಫ್ ಡಿಫರೆನ್ಸಸ್ ಬರುತ್ತೆ. ಸೊ ನೀವು ನಿಮ್ಮ ಸ್ಕಿನ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡಬಹುದು, ಡೆಫಿನೆಟ್ ಆಗಿ ಚೇಂಜಸ್ ಅನ್ನು ತಗೊಂಡ್ಬರ್ಬಹುದು ನಿಮ್ಮ ಸ್ಕಿನ್ ಅಲ್ಲಿ. ಬಟ್ ನೆನ್ಪಿಟ್ಕೊಳ್ಳಿ, ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ರೆಗ್ಯುಲರ್ ರುಟೀನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ರುಟೀನ್ ಅನ್ನು ಫಾಲೋ ಮಾಡ್ತಾ ನೀವು ಪ್ರಾಡಕ್ಟ್ ರೇಂಜ್ ಅನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಸ್ಕಿನ್ ನಲ್ಲಿ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಡಿಫರೆನ್ಸ್ ಅನ್ನು ನೋಡ್ತೀರಾ. ಓಕೆ, ಸೊ ಎನಿ ಕೈಂಡ್ ಆಫ್ ಡೌಟ್ಸ್ ನೀವು ನನಗೆ ರೀಚ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು. ಓಕೆ, ಸೊ ನಾನು ನಿಮ್ಮ ಎನಿ ಟೈಪ್ ಆಫ್ ಕ್ವಶನ್ಸ್ ಇರಬಹುದು, ಕ್ಲಿಯರ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ಸೊ ನಮ್ಮ ಇವತ್ತಿನ ಸೆಷನ್ ಇಂದ ಕೆಲವೊಂದು ಡೀಟೇಲ್ಸ್ ಗಳು, ಕೆಲವೊಂದು ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರಬಹುದು, ಟೆಕ್ನಾಲಜಿಯಿಂದ ಇರಬಹುದು, ಟೆಕ್ನಾಲಜಿ ರಿಲೇಟೆಡ್ ಇರಬಹುದು, ಯಾವ ತರ ಇಂಗ್ರೀಡಿಯೆಂಟ್ಸ್ ಇದೆ ಅದರದ್ದು ರಿಲೇಟೆಡ್ ಇರಬಹುದು, ಅಥವಾ ಫೀಲ್ಡ್ ಅಲ್ಲಿ ಯಾವ ತರ ಕ್ವಶನ್ಸ್ ಇರಬಹುದು ಬರುವಾಗ ನಿಮ್ಗೆ ಹೆಲ್ಪ್ಫುಲ್ ಆಗಿರಬಹುದು ಈ ಸೆಷನ್, ನಿಮ್ಮ ಅಬ್ಜೆಕ್ಷನ್ಸ್ ಅನ್ನು ಹ್ಯಾಂಡಲ್ ಮಾಡಕ್ಕೆ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಎನಿ ಕೈಂಡ್ ಆಫ್ ಕ್ವಶನ್ಸ್ ಇರುವಾಗ ನೀವು ನನಗೆ ಯಾವಾಗಾದ್ರೂ ರೀಚ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಆಲ್ ದ ಪಾರ್ಟಿಸಿಪೆಂಟ್ಸ್, ಯಾರು ಜಾಯ್ನ್ ಆಗಿದ್ರಾ, ಯಾರು ಪಾರ್ಟಿಸಿಪೇಟ್ ಮಾಡಿದ್ರಾ ಜೂಮ್ ಸೆಷನ್ ಅಲ್ಲಿ ಅಥವಾ ನಮ್ಮ ಲೈವ್ ಸೆಷನ್ ಅಲ್ಲಿ, ಎಲ್ಲರಿಗೂ ಧನ್ಯವಾದ. ಸೊ ಧನ್ಯವಾದವನ್ನು ಹೇಳ್ತಾ ನಾನು ಇವತ್ತಿನ ಸೆಷನ್ ಅನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್ ಅಗೇನ್. Please take care of yourself, take care of your family, and definitely keep smiling always. Thank you so much.